ನಮಸ್ಕಾರ. ವಾರದ ಅತಿಥಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸಂಸ್ಕೃತದ ಒಂದು ಬಹಳ ಸುಂದರವಾದಂತಹ ಮಾತಿದೆ ಶ್ವೇತ. ಕಾಲಸ್ಯ ಕಾರಣಂ ರಾಜ ರಾಜಾವಾ ಕಾಲ ಕಾರಣಂ ಇತಿತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ ಅಂತ. ಇದರ ಅರ್ಥ ಏನಂತಂದ್ರೆ, ಪ್ರಜೆ ಇದ್ದ ಹಾಗೆ ರಾಜ ಇರ್ತಾನೋ, ರಾಜ ಇದ್ದ ಹಾಗೆ ಪ್ರಜೆ ಇರ್ತಾನೋ, ಯಾವುದೇ ಸಂಶಯ ಬೇಡ. ಇದರಲ್ಲಿ ರಾಜನೇ ಎಲ್ಲ ಸಮಯಕ್ಕೂ ಆ ಕಾಲಕ್ಕೆ ಕಾರಣ ಅಂತ. ಯಾಕೆ ಹೇಳಿದೆ ಇದನ್ನೇ ಅಂತಂದ್ರೆ, ಇವತ್ತಿನ ದಿನಮಾನದಲ್ಲಿ ಶಿಕ್ಷಣ ಕ್ಷೇತ್ರ ಅನ್ನುವಂಥದ್ದು ಒಂದು ದೊಡ್ಡ ರಾಜ್ಯ ಇದ್ದ ಹಾಗೆ. ಹೌದು. ಅದನ್ನ ಆಡಳಿತ ಮಾಡತಕ್ಕಂಥವ್ರು ಅಥವಾ ಶಿಕ್ಷಣ ಕ್ಷೇತ್ರವನ್ನ ಬೆಳೆಸ್ತಕ್ಕಂಥವ್ರು, ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಅಫಿಲಿಯೇಷನ್, ಇದು ಸರಿ ಇದು ತಪ್ಪು ಅಂತ ಹೇಳ್ತಿರೋಂಥವ್ರು ಹೇಗಿರ್ತಾರೋ ಆ ರೀತಿಯಾಗಿ ಶಿಕ್ಷಣ ಕ್ಷೇತ್ರ ಇರುತ್ತೆ ಅಂತ ಹೇಳೋದಕ್ಕೆ ಬಂದೆ. ಖಂಡಿತವಾಗಲು. ಯಾಕಂದ್ರೆ ಇವತ್ತಿನ ನಮ್ಮ ವಾರದ ಅತಿಥಿಯ ಬಗ್ಗೆ ಹೇಳುವುದಾದ್ರೆ, ಇವರು ಓದಿದಂತಹ ಪಡೆದಂತಹ ಡಿಗ್ರಿ, ಡಾಕ್ಟರೇಟ್, ಡಿಲಿಟ್ ಪದವಿಗಳನ್ನು ನೋಡ್ತಾ ಹೋದಾಗ, ಜೊತೆಗೆ ಇವರು ಕಾರ್ಯನಿರ್ವಹಿಸಿದಂತಹ ಸಂಸ್ಥೆಗಳನ್ನು ನೋಡ್ತಾ ಹೋದಾಗ, ಯಾವುದೋ ಒಂದು ರಾಜ್ಯಕ್ಕೆ ಅಥವಾ ಒಂದು ದೇಶಕ್ಕೆ ಕೂಡ ಸೀಮಿತವಾಗಿಲ್ಲ, ಅನೇಕ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಒಂದು ಕಡೆ ಶಿಕ್ಷಣದ ಮಹತ್ವದ ಬಗ್ಗೆ ಅರಿವು, ಮತ್ತೊಂದು ಕಡೆ ಓದಿನ ಕಡೆ ಎಲ್ಲಿಲ್ಲದ ಒಲವು, ಜೊತೆಗೆ ಜ್ಞಾನದ ಅಪಾರ ಹಸಿವು. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದ್ರೆ, ಇದರ ಜೊತೆಗೆ ಸಂಗೀತದ ಸ್ವರವೂ ಸೇರಿದಾಗ ಇಂತಹ ಅಪರೂಪದ ಬಹುಮುಖ ವ್ಯಕ್ತಿತ್ವ ಸಾಧಕರು ನಮಗೆ ಸಿಗ್ತಾರೆ. ಹಾಗಾದ್ರೆ ಯಾರವರು? ಅವರ ಕಿರು ಪರಿಚಯವನ್ನ ನೋಡ್ಕೊಂಡು ಬರೋಣ. ಶಿಕ್ಷಣ ಜ್ಞಾನವೇ ಶಕ್ತಿ, ದೇಶದ ಭವಿಷ್ಯಕ್ಕೆ ಭದ್ರ ಬುನಾದಿ ಎಂದು ನಂಬಿರುವವರು ಬೆಂಗಳೂರಿನ ನ್ಯಾಕ್ ನಿರ್ದೇಶಕರಾದ ಡಾಕ್ಟರ್ ಎಸ್.ಸಿ. ಶರ್ಮಾ. ಬೆಂಗಳೂರಿನ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನ ಆರಂಭಿಸಿದ ಶರ್ಮಾ ಅವರು ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಶಿಕ್ಷಕರಾಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿ, ವೈಸ್ ಪ್ರಿನ್ಸಿಪಲ್ ಆಗಿ ಹಾಗೂ ಪ್ರಾಂಶುಪಾಲರಾಗಿ ಸತತ 16 ವರ್ಷಗಳ ಕಾಲ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನಂತರ ತುಮಕೂರು ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ. ರಾಜ್ಯದ ಅನೇಕ ಸರ್ಕಾರಿ ಹಾಗೂ ಸರ್ಕಾರೇತರ ಸಂಶೋಧನಾ ಸಂಸ್ಥೆಗಳಲ್ಲಿ ಉನ್ನತ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾ ಬಂದಿದ್ದಾರೆ. ಬಿಡುವಿಲ್ಲದ ಶೈಕ್ಷಣಿಕ ಜೀವನದ ಮಧ್ಯೆಯೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತಿರುವ ಡಾಕ್ಟರ್ ಶರ್ಮಾ ಅವರು ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ, ಗಾನ ಕಲಾಶ್ರೀ ಪ್ರಶಸ್ತಿ, ಬೆಂಗಳೂರಿನ ಗಾಯನ ಸಮಾಜದ ಪ್ರಶಸ್ತಿ ಶರ್ಮಾ ಅವರ ಸಂಗೀತ ಜ್ಞಾನಕ್ಕೆ ಹಿಡಿದ ಕನ್ನಡಿಯಂತಿವೆ. ಪ್ರಸ್ತುತ ರಾಷ್ಟ್ರೀಯ ಮೌಲ್ಯೀಕರಣ ಮತ್ತು ಮಾನ್ಯತಾ ಪರಿಷತ್ತು ನ್ಯಾಕ್ನ ನಿರ್ದೇಶಕರಾಗಿರುವ ಡಾಕ್ಟರ್ ಎಸ್.ಸಿ. ಶರ್ಮಾ ಈಗಾಗಲೇ ಡಿಜಿಟಲ್ ಗ್ರಂಥಾಲಯ ಹಾಗೂ ಹಸಿರೀಕರಣದ ಅಭ್ಯಾಸಗಳನ್ನು ಜಾರಿಗೆ ತಂದಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸುತ್ತಾ ಉತ್ತಮ ಗುಣಮಟ್ಟ ಮತ್ತು ಶ್ರೇಷ್ಠತೆ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿರುವ ಪ್ರಾಮಾಣಿಕ, ದಕ್ಷ ಆಡಳಿತಗಾರ, ಸಂಶೋಧಕ ಡಾಕ್ಟರ್ ಎಸ್.ಸಿ. ಶರ್ಮಾ ಈ ವಾರದ ನಮ್ಮ ಅತಿಥಿ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಅತಿಥಿ ಯಾರು ಅಂತ. ಹಾಗಾಗಿ ಬರಮಾಡಿಕೊಳ್ಳೋಣ ನಮ್ಮ ಆತ್ಮೀಯರಾದಂತಹ ಡಾಕ್ಟರ್ ಎಸ್.ಸಿ. ಶರ್ಮಾ ಅವರನ್ನ. ಸರ್, ಕಾರ್ಯಕ್ರಮ ನಮಸ್ಕಾರ. ಹೃತ್ಪೂರ್ವಕ ಸ್ವಾಗತ ಸರ್ ತಮಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಸರ್, ನೀವು ಇರುವಂತಹ ಪೊಸಿಷನ್ ಅಥವಾ ನಿಮ್ಮ ಕೊಟ್ಟಿರುವಂತಹ ಪದವಿ ಬಹಳ ದೊಡ್ಡದು. ಒಂದು ಪದವಿ ಕಾಲೇಜುಗಳಿಗೆ ಮಾನ್ಯತೆಯನ್ನು ಕೊಡ್ತಕ್ಕಂತಹ ನ್ಯಾಕ್, ಇದು ಬಹಳ ಎಲ್ಲರ ಬಾಯಲ್ಲೂ ಕೇಳುತ್ತೆ. ನಮ್ಮ ಕಾಲೇಜಿಗೆ ಈ ನ್ಯಾಕ್ ರ್ಯಾಂಕಿಂಗ್ ಬಂತು, ಈ ನ್ಯಾಕ್ ಗ್ರೇಡಿಂಗ್ ಬಂತು ಅಂತ. ನ್ಯಾಕ್ ಸಂಸ್ಥೆ ಏನ್ ಮಾಡ್ತಾ ಇದೆ ಸರ್? ಅದರ ಕಾರ್ಯಸೂಚಿಗಳು ಹೇಗಿದೆ? ನ್ಯಾಕ್ ಅಂದ್ರೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಅಂತ. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ. ಈಗ ಪ್ರತಿ ಕಾಲೇಜ್ ಆಗಿರಲಿ, ಪ್ರತಿ ಯೂನಿವರ್ಸಿಟಿ ಆಗಿರಲಿ, ಅಲ್ಲಿ ಗುಣಮಟ್ಟ, ಶಿಕ್ಷಣದ ಗುಣಮಟ್ಟ ಹೇಗಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು ಮೊದಲು. ಇದು ನ್ಯಾಕ್ ಅನ್ನೋದು ಒಂದು ಎಕ್ಸಾಮಿನೇಷನ್, ಮೌಲ್ಯಮಾಪನ ಅಂತ ನಾವು ಕರೆದ್ರೂ ವಾಸ್ತವಿಕವಾಗಿ ಹಂಗೆ ಅನ್ಕೋಬಾರ್ದು. ಅದು ಕಂಟಿನ್ಯೂಸ್ ಪ್ರೋಸೆಸ್ ಒಳ್ಳೇದಾಗೋದಕ್ಕೆ.
ಕ್ವಾಲಿಟಿ ಬರೋದಕ್ಕೆ ಅದಕ್ಕೆ ಒಳ್ಳೆಯದಾಗೋದು ಕಂಟಿನ್ಯೂಸ್ ಪ್ರೋಸೆಸ್ಸು. ಒಂದು ಮೇಸ್ಟ್ರುಗಳಿಗೆ ಕಾಲೇಜಲ್ಲಿ ಇಲ್ಲ ಅಂತಾರೆ, ಮೇಸ್ಟ್ರುಗಳು ನೆಕ್ಸ್ಟ್ ಇಯರು ಅಪಾಯಿಂಟ್ ಮಾಡ್ಕೊಳ್ತಾರೆ. ರಿಸರ್ಚ್ ಇಲ್ಲ, ಇಷ್ಟು ಕಮ್ಮಿ ಇದೆ ಅಂತ ರಿಸರ್ಚನ್ನು ಆಗ್ಮೆಂಟ್ ಮಾಡ್ಕೊಳ್ತಾರೆ. ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟಿ, ಸೋಷಿಯಲ್ ವರ್ಕು ಇಲ್ಲ ಅಂತ ಕಾಲೇಜ್ ಹುಡುಗರಿಗೆ ಹೇಳಿದಾಗ ಅವರು ಅದರಲ್ಲಿ NSS ಇದನ್ನು ತೊಡಗಿಸ್ಕೊಳ್ತಾ ಅಂದರೆ 360 ಡಿಗ್ರೀಸ್ ಎವ್ಯಾಲ್ಯೂಯೇಷನ್, ಸಂಪೂರ್ಣವಾದ ಎವ್ಯಾಲ್ಯೂಯೇಷನ್, ಒಂದು ಗುಣಮಟ್ಟವನ್ನು ಅದರ ಶ್ರೇಣಿಯನ್ನು ಅಳತೆ ಮಾಡ್ತಕ್ಕಂಥ ಆರ್ಗನೈಸೇಷನ್ ಇದು. ಹೌದು ಸರ್. ಹಾಗಾದ್ರೆ ಇತ್ತೀಚೆಗೆ ನ್ಯಾಕ್ ಅಂದ ತಕ್ಷಣ ವಿಜೇಂದ್ರ ಹೇಳಿದಾಗೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಷಯ ಅಂದ್ರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಿರಬಹುದು. ಇದರ ಬಗ್ಗೆ ಸರ್ ತಾವು ನೋಡಿದಂತಹ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲೇ ಸಾಕಷ್ಟು ಮಿಂದೆದ್ದಿದ್ದೀರಿ. ಶಿಕ್ಷಕರಾಗಿ ಆಗಿರ್ಬೋದು, ವೈಸ್ ಚಾನ್ಸಲರ್ ಆಗಿ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿ ಆಗಿರ್ಬೋದು. ಶಿಕ್ಷಣದ ಪದ್ಧತಿಗಳನ್ನು ಅನೇಕ ವರ್ಷಗಳಿಂದ ತಾವು ನೋಡ್ತಾ ಬಂದಿದ್ದೀರಿ. ಈಗ ಮುಂದೆ ಬರಲಿರುವಂತಹ ಶಿಕ್ಷಣ ಪದ್ಧತಿ ಆಗಿರ್ಬೋದು, ಹೇಗೆ ಹೇಳ್ತೀರಾ ಅಂದ್ರೆ ಇದು ಬೆಸ್ಟ್ ಅಂತ ಹೇಳಕ್ಕಾಗತ್ತಾ ಅಥವಾ ಆಯಾ ಕಾಲಕ್ಕೆ ಅನುಗುಣವಾಗಿ ಎಲ್ಲವೂ ಸರಿಯಾಗಿ ಕಾಣ್ತಾ ಇದೆಯಾ ಅಂತ? ನೀವು ಇವಾಗ ಕರೆಕ್ಟಾಗಿ ಹೇಳಿದ್ರಿ, ಆಯಾ ಕಾಲಕ್ಕೆ ಅನುಗುಣವಾಗಿ ಅಂತ. ಇವಾಗ 1947 ಇಂಡಿಪೆಂಡೆನ್ಸ್ ಬಂದ ಮೇಲೆ ಮೊದಲನೇ ಇದು ಆರ್ಕಾಟ್ ಲಕ್ಷ್ಮಣ್ ಸ್ವಾಮಿ ಮೊದಲಿಯಾರ್ ರಿಪೋರ್ಟ್ ಅಂತ ಇತ್ತು. ಅವರು ದೊಡ್ಡ ಗೈನಕಾಲಜಿಸ್ಟು, 20 ವರ್ಷ ಕಾಲ ಮದ್ರಾಸ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು. ಆರ್ಕಾಟ್ ಲಕ್ಷ್ಮಣ್ ಸ್ವಾಮಿ ಮೊದಲಿಯಾರ್ ಅವ್ರದ್ದಿತ್ತು. ಅಲ್ಲಿ ಶಿಕ್ಷಣ ಹೇಗಿರಬೇಕು ಅಂತ ಆ ಕಾಲಘಟ್ಟಕ್ಕೆ ಹೇಳಿದ್ರು. ಅದಾದ್ಮೇಲೆ ಡಾಕ್ಟರ್ ಸರ್ ಎಸ್ ರಾಧಾಕೃಷ್ಣನ್ ಕಮಿಷನ್ ಆಯಿತು, ಎಜುಕೇಷನ್ ಕಮಿಷನ್ನು 1948-49ರಲ್ಲಿ. ಅವರೇನು ಹೇಳಿದ್ರು, ಸಾರಾಂಶ ಒಟ್ಟಂದು ಇಂಟೆಲೆಕ್ಚುಯಲ್ ಅಡ್ವೆಂಚರ್ ಅಂತ ಇರಬೇಕು ಅಂತ. ಇಂಟೆಲೆಕ್ಚುಯಲ್ ಅಡ್ವೆಂಚರ್ ಯಾರಿಗೆ? ಮೇಸ್ಟ್ರಿಗ, ಸ್ಟೂಡೆಂಟ್ಗ? ಸೊ ಇಂಟೆಲೆಕ್ಚುಯಲ್ ಅಡ್ವೆಂಚರ್ ಎಲ್ಲ ಥರದಲ್ಲೂ ಕಾಲ್ಗಟ್ಟಕ್ಕೆ ಅದು ಸರಿಗಿತ್ತು. ಅದಾದಮೇಲೆ 1965-66 ನನಗೆ ನೆನಪಿಲ್ಲ, ಕೊತಾರಿ ಕಮಿಷನ್ ಅಂತ ಕೇಳಿದ್ದೀರಿ. ಅದು ಅಲ್ಲಿ ಟೀಚರ್ ಸೆಂಟ್ರಿಕ್ ಎಜುಕೇಷನ್, ಟೀಚರ್ ಹೇಗಿರಬೇಕು, ಟೀಚರು ಹೇಗೆ ಪಾಠ ಮಾಡಬೇಕಾಗತ್ತೆ, ಎಂಥ ಎನ್ವೈರ್ಮೆಂಟ್ ಕೊಡಬೇಕು ಅನ್ನೋದು ಕೊತಾರಿ ಕಮಿಷನ್ ರಿಪೋರ್ಟು. ಅದಾಗಿ ಪ್ರಾಯಶಃ 1986ಅಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ನ್ಯಾಷನಲ್ ಪಾಲಿಸಿ ಎಜುಕೇಷನ್ ಅಂತ ಬಂತು. ಅದಾದಮೇಲೆ ಅನೇಕ ಚಿಕ್ಕ ಪುಟ್ಟದ ಕಮಿಷನ್ ಆಗಿ ಈಗ NEP, ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಇದು ನಿಜವಾಗ್ಲೂ ಬಹಳ ಒಳ್ಳೆ ಪಾಲಿಸಿ. ಇದು ನಮ್ಮ ಹಳೇ ಕಾಲದ ಬ್ರಿಟಿಷ್ ರಾಷ್ಟ್ರದಲ್ಲಿ ನಾವು ಅದೇ ಥರವಾದ ರಿಜಿಡಿಟಿ ಫಾಲೋ ಮಾಡ್ತಾ ಬರ್ತಿದ್ವಿ. ಈಗ BA ಅಂದರೆ BA ಅದೊಂದು ಒಂದು ಎಕನಾಮಿಕ್ಸು, ಹಿಸ್ಟ್ರಿ, ಸೋಷಿಯಾಲಜಿನೇ ಓದಬೇಕು. ಆಮೇಲೆ ಸೈನ್ಸ್ ಆಗಿರೋರು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು, CBZ ನಿಮ್ಗೆ ಗೊತ್ತಿದೆಯಲ್ಲ ಕಾಲೇಜುಗಳನ್ನು ನಾವು ತಗೊಳ್ಳುವಾಗ ಆ ಥರ. ಇವಾಗ ಏನಾಗುತ್ತೆ, ಫಿಸಿಕ್ಸ್ ಓದೋರು ಒಂದು ಸಂಗೀತ ಓದಬೇಕು ಅಂದರೆ ಮಾಡ್ಕೋಬೋದು. ಈಗ ಹಿಸ್ಟ್ರಿ, ಎಕನಾಮಿಕ್ಸ್ ಮಾಡಿದವರು ಕಂಪ್ಯೂಟರ್ ಸೈನ್ಸನ್ನು ಓದ್ತೀನಿ ಅಂದರೆ ಓದ್ಬೋದು. ನೀವು ಕೇಳ್ಬೋದು, ಅದು ಹೇಗೆ ಮ್ಯಾಥಮೆಟಿಕ್ಸ್ ಫೌಂಡೇಶನ್ ಬೇಕಾಗತ್ತಲ್ಲ ಅಂತ. SSLC, ICSE, CBSE ಮಾಡಿದವರು ಖಂಡಿತವಾಗ್ಲೂ ರೂಢಿಮೆಂಟ್ಸ್ ತಿಳ್ಕೊಂಡಿರ್ತಾರೆ, ಆಡಿಟ್ ಕೋರ್ಸಸ್ ತಗೋಬೋದು. ನಾನು ಇದನ್ನೊಂದು ಪ್ರಯೋಗ ಮಾಡಿದ್ದೆ. ನಾನು ವೈಸ್ ಚಾನ್ಸಲರ್ ಆಗಿದ್ದಾಗ MA ಹಿಸ್ಟ್ರಿ, MA ಸೋಷಿಯಾಲಜಿನೂ ಅನ್ಸುತ್ತೆ, ಅವ್ರಿಗೆ ಒಂದು ಕಂಪ್ಯೂಟರ್ ಕೋರ್ಸನ್ನು ಕೊಟ್ಟು ಟಾಟಾ ಕನ್ಸಲ್ಟಿಂಗ್ ಸರ್ವಿಸಸ್ ಅಲ್ಲಿ ಅವ್ರನ್ನ ತಗೊಂಡ್ರು. ಅವಾಗ ಏನಾಗುತ್ತೆ, ಪೂರ್ಣ ಪ್ರಮಾಣದಲ್ಲಿ ಒಂದು ವ್ಯಕ್ತಿತ್ವ ಬೆಳಗತ್ತೆ. ಇವಾಗ ನಾನು ಸೈನ್ಸು, ಎಂಜಿನಿಯರಿಂಗ್ ಇಟ್ಕೊಂಡು ನನಗೊಂಚೂರು ಆರ್ಟ್ಸ್ ಬಗ್ಗೆ ಒಂದು ಅಭಿಮಾನ ಇಲ್ಲದೆ ಇದ್ರೆ ಒಂದು ರೀತಿ ಪಶು ಮನೋಭಾವ ಬರುತ್ತೆ. ಆರ್ಟ್ಸ್ ಅನ್ನೋದು ಸಂಗೀತ, ಕಲೆ, ಆರ್ಟ್ಸು ತುಂಬ ಇಂಪಾರ್ಟೆಂಟು ಮನುಷ್ಯನಿಗೆ. ಸೊ ಎಲ್ಲ ಕೂಡ್ಕೊಂಡು ಹೋಗುತ್ತೆ. NEPನಲ್ಲಿ ತುಂಬ ಅಂಶಗಳಿದೆ, ಭಾಳ ಒಳ್ಳೆ ಡಾಕ್ಯುಮೆಂಟ್. ಅದು ಒಂದು ರೀತಿ ಹೊಸದಾಗಿ ಬ್ಲಾಸ್ಟ್ ಇನ್ ಹೈಯರ್ ಎಜುಕೇಷನ್ ಅಂತ ಅನ್ಬೋದು. ಒಂದು ದೊಡ್ಡ ಒಂದು ಸ್ಲೂಯಿಸ್ ಗೇಟ್ ತೆಗೆದ್ರೆ ನೀರು ಹೇಗೆ ಈಚೆಗೆ ಬಂದುಬಿಡುತ್ತೋ ಆ ಥರ ಹುಡುಗರಿಗೆ ಅನೇಕ ಆಪರ್ಚುನಿಟಿ ಆಗುತ್ತೆ. ಮುಂದಕ್ಕೆ ಬರೋದಕ್ಕೆ ತುಂಬ ಉತ್ಸಾಹ, ಒಂದು ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡು ಮುಂದೆ ಬರ್ತಾರೆ. ನ್ಯೂ ಎಜುಕೇಶನ್ ಪಾಲಿಸಿ ನೀವು ಹೇಳ್ತಿದ್ದೀರಾ, ಬಹುಶಃ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡೋದು ಅಥವಾ ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಮುಂಚೆನೆ ನಿಮ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ರಿ ಅನ್ಸುತ್ತೆ ಅಲ್ವಾ? ಅದಕ್ಕೆ ಒಂಥರ ಸ್ಪಷ್ಟ ನಿದರ್ಶನ ತರ ಇದ್ದಾರೆ. ಅಂದ್ರೆ ಅಷ್ಟು ಟೆಕ್ನಿಕಲ್ ಎಜುಕೇಶನ್ ಅಲ್ಲಿ ಇದ್ದು ನೀವು ಸಂಗೀತವನ್ನ ನಿಮ್ ಜೊತೆಗೆ ತಗೊಂಡು ಬಂದ್ರಿ, ಅದಕ್ಕೆ ಕೇಳ್ತಾ ಇರೋದು ನಾನು. ಅದು ಹಾಬಿನೂ ಹೌದು, ಮತ್ತೆ ಅದೊಂದು ಸಬ್ಜೆಕ್ಟು. ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೇಗೆ ಓದ್ತೀವೋ ಸಂಗೀತ ಅನ್ನೋದು ಅದೇ
ಆಳವಾಗಿ ಓದಬೇಕಾಗತ್ತೆ. ಡ್ರಾಮಾ ಅದನ್ನು ಆಳವಾಗಿ ಓದಬೇಕಾಗತ್ತೆ. ಮೊದಲಿನಿಂದಲೂ ಶಿಕ್ಷಣ ನೀತಿ ಬಗ್ಗೆ ಹೇಳೋದಾದ್ರೆ ಆರ್ಟ್ಸ್ ಒಂದು ಲೈನಲ್ಲಿ ಹೋದ್ರೆ ಸೈನ್ಸ್ ಇನ್ನೊಂದು ಲೈನಲ್ಲಿ ಹೋಗುತ್ತೆ. ಆದ್ರೆ ನೀವು ಸೈನ್ಸ್ ನಲ್ಲಿ ಸಾಮಾನ್ಯವಾಗಿ ಹೆಚ್ಚು ಶಿಕ್ಷಣದಲ್ಲಿ ಮುಂದುವರೆದಂಥವ್ರು ಒಂದು ರೀತಿ ಪುಸ್ತಕದ ಹುಳು ಅಂತಾರೆ, ಬೇರೆ ಪ್ರಪಂಚನೇ ಗೊತ್ತಿಲ್ಲ ಅಂತಾರೆ. ಆದ್ರೆ ನೀವು ಸಂಗೀತದಲ್ಲೂ ಕೂಡ ಸಾಕಷ್ಟು ಸಾಧನೆ ಮಾಡಿರುವಂತವ್ರು ಸರ್. ನಿಮ್ಮ ಅಂದ್ರೆ ಶಾಲಾ ಕಾಲೇಜು ದಿನಗಳಾಗಿರ್ಬೋದು, ಎಷ್ಟು ಮಟ್ಟಿಗೆ ನಿಮ್ಮ ಮೇಲೆ ಪ್ರಭಾವ ಬೀರಿದೆ? ಯಾವಾಗ ನಿಮಗೆ ಸಂಗೀತದ ಮೇಲೆ ಒಲವು ಶುರು ಆಯ್ತು ಸರ್? ನಾನು ಒಂದು 10ನೇ ವಯಸ್ಸಿರೋವಾಗ್ಲೇ ಸಂಗೀತದ ಕಡೆ ಒಲವು ಇತ್ತು ನನಗೆ. ರಾಮ್ ಸೇವಾ ಮಂಡಳಿ ಕಚೇರಿಗಳು, ಗಾಯನ ಸಮಾಜದಂತೂ ಬಹಳ ನನಗೆ ಪ್ರಿಯ ಆ ಜಾಗ. ಅದು ಶೇಷಾದ್ರಿಪುರಂ ರಾಮೋತ್ಸವಗಳು ಅಂತ ಸಂದರ್ಭಗಳಲ್ಲಿ ಆಗಿ, ಆಮೇಲೆ ನಂತರ ಹಾಗೆ ವೈಲಿನ್ ಕಲಿತೆ ನಾನು. ದೆನ್ ವೋಕಲ್ಲು ಹಾಗೆ ಪಿಕಪ್ ಆಯಿತು. ನಾನು MS ರಾಮರಾವ್ ಅಂತ ಒಬ್ರು ಮನೆಗೆ ಬಂದು ವೈಲಿನ್ ಹೇಳ್ಕೊಡೋರು. ನಾನು ಒಂದ್ಸಲ 1982-81 ನಾನು ಅವಾಗ ಎಂಜಿನಿಯರಿಂಗ್ ಓದ್ತಾ ಇದ್ದೆ. ನಮಗೆ ಅಸೈನ್ಮೆಂಟು ಅಂತ ಕೊಡೋರು, ಆಮೇಲೆ ಎಕ್ಸಾಮಿನೇಷನ್ಸ್ ಇರೋದು ಇಮಿಡಿಯೇಟ್ ಆಗಿ. ಒಂದು ರಾಮ ಮಂದಿರದಲ್ಲಿ ನಾನು ಒಂದು ವೈಲಿನ್ ನುಡ್ಸಕ್ ಕರೆದ್ರು. ಒಬ್ಬರು ಪ್ರೋಗ್ರಾಮ್ ಆದ್ಮೇಲೆ ನಂದು ಅಂತ ಹಾಕಿದ್ರು. ಅವ್ರ ಹೆಸರು D ಶಶಿಕಲಾ ಅಂತ. ಅತ್ಯದ್ಭುತವಾಗಿ ಆಡೋರು. ಕಾರ್ಪೊರೇಷನ್ ಸ್ಕೂಲಲ್ಲಿ ಟೀಚರ್ ಆಗಿದ್ರು ಅವರು. ಅವರಿಗೆ 85% ಕಣ್ಣಿಲ್ಲ ಅವ್ರಿಗೆ. ಒಂದು ಕೀರ್ತನೆ ಭಜರೆ ಮಾನಸ ಅಂತ ಹಾಡಿದ್ರು ಆಬೇರಿ ರಾಗದಲ್ಲಿ. ಬಹಳ ಒಳ್ಳೆ ಕೀರ್ತನೆ. ವಾಸುದೇವಾಚಾರ್, ಮೈಸೂರು ವಾಸುದೇವಾಚಾರ್ ಕಾಂಪೋಸಿಷನ್. ಆಮೇಲೆ ಏನಪ್ಪ ಎಕ್ಸಾಮಿನೇಷನ್ ಇದೆ ಅಂತ ಅಂದೆ, ಕೂತೇ ಇದೆಯಲ್ಲ 1 hour ಆದ್ರೂ ಅಂತಂದ್ರು. ಅಂದರೆ ಅಷ್ಟು ಚೆನ್ನಾಗಿ ಎಳೆಯುತ್ತೆ ಸಂಗೀತ. ಅದಾದಮೇಲೆ ನಾನು ಹೋದೆ. ಅವತ್ತಿಂದ ಅವರು ನನ್ನ ಗುರುಗಳಾದರು. ಆಮೇಲೆ DK ಪಟ್ಟಮ್ಮಾಳ್ ಅವ್ರದ್ದು ನಾನು ತುಂಬ ಬಹಳ ಪ್ರಭಾವ ಬೀರ್ತಿತ್ತು ಚಿಕ್ಕ ವಯಸ್ಸಿಂದಾನು. ಅವ್ರದ್ದು ಬಹಳ ಪ್ಯೂರ್ ಸಂಗೀತ. ಒಂದು ಜನಕ್ಕಾಗಿ ಅಂತ ಹಾಡದೇ ಇದ್ರು ಅವರ ಆತ್ಮತೃಪ್ತಿ ಯಥಾರ್ಥವಾಗಿ ಹಾಡೋರು ಅವರು. ಸೊ ಅವರಿಂದನೂ ನಾನು ಆಗೊಂದ್ಸಲ ಈಗೊಂದ್ಸಲ ಇದೆಲ್ಲ ಕಲ್ತ್ಕೊಂಡೆ. ಆಮೇಲೆ ನನ್ನ ಸ್ಕಾಲರ್ಶಿಪ್ ಬಂತು ನನಗೆ ಭಾಳ ಸಂತೋಷ ಆಗೋದು. ವೀಣಾ ದೊರಸಾಮ ಹೆಂಗಾರು ಅವರೆಲ್ಲ ಆವಾಗಲೇ ಪರಿಚಯ ಆಯಿತು. ಆಗ 77 ನಾನು ಆಕಾಶವಾಣಿನಲ್ಲಿ ನುಡಿಸ್ತಾ ಇದ್ದೆ. ಯುವವಾಣಿ ಕಾರ್ಯಕ್ರಮ, ಆಮೇಲೆ ಮಂದಾರ ಅನ್ನೋ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಈ ಥರ ಅನೇಕ ಕಾರ್ಯಕ್ರಮಗಳು ಜೋಡಿಸ್ಕೊಳ್ತಾ ಇದ್ದೆ. ಸಂಗೀತದ ಕಾರ್ಯಕ್ರಮಗಳು, ನಿರೂಪಣೆಗಳು, ಇಂಥದಕ್ಕೆಲ್ಲ ಆಕಾಶವಾಣಿನಲ್ಲಿ. ನಾನು ಮತ್ತು ಶತಾವಧಾನಿ ಗಣೇಶ್ ಅವರು ಒಂದು ಸಂಗೀತ ಮತ್ತು ಯಾಂತ್ರಿಕ ತಂತ್ರಜ್ಞತೆ ಅಂತ ಎಲ್ಲ ಅವರೇ ಬರೆದಿದ್ದು, ಪೂರ್ತಿ ಅವರೇ ಎಲ್ಲ ಮಾಡಿದ್ದು. ಆದಂಥ ಕಾರ್ಯಕ್ರಮಗಳು ಕೊಡ್ತಾ ಇದ್ದೆ ನಾನು. ಸರ್, ನೀವು ಇಷ್ಟೆಲ್ಲ ಹೇಳಿ ಹಾಡದೆ ಇರೋದು ಅಪರಾಧ ಆಗುತ್ತೆ. ಹಾಗಾಗಿ ನೀವು ಅಲ್ವಾ ಹಾಡಬೇಕೀಗ? ಖಂಡಿತ ಹಾಡ್ತೀನಿ. ಪಾರ್ವತಿ ಪತಿಂ ಪ್ರಣೌಮಿ ಸತತಂ. ಪಾರ್ವತಿ ಪತಿಂ ಪ್ರಣೌಮಿ ಸತತಂ. ಪಾರ್ವತಿ ಪತಿಂ ಪ್ರಣೌಮಿ ಸತತಂ. ಪಾರ್ವತಿ ಪತಿಂ ಪ್ರಣೌಮಿ ಸತತಂ. ಆಶ್ರಿತ ಜನಬಲ್ದಾರೋ ಶಶಿಧರೋ ಪಾರ್ವತಿ ಪತಿಂ ಪ್ರಣೌಮಿ ಸತತಂ. ಪರ್ವತರಾಜನುತ ಪದಾಂಬುಜಂ ಪಾತ್ರ ಪ್ರದ ಕೈಲಾಸ ವಿರಾಜಂ. ಗರ್ವಿತ ತ್ರಿಪುರಾದಿ ಹರ ಚತುರಂ ಗುರುಗುಹ ವಂದಿತ ಶಿವಶಂಕರಂ. ಪಾರ್ವತಿ ಪತಿಂ ಪ್ರಣೌಮಿ ಸತತಂ. ಸರ್, ತುಂಬಾ ಚೆನ್ನಾಗಿ ಹಾಡಿದ್ರೆ. ನಿಜವಾಗ್ಲೂ ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಿಜವಾಗ್ಲೂ ಸರ್ ಅಚ್ಚರಿ ಆಗುತ್ತೆ. ಒಂದು ಕಡೆ ಶಿಕ್ಷಣ, ಮತ್ತೊಂದು ಕಡೆ ಸಂಗೀತ. ಸಾಮಾನ್ಯವಾಗಿ ಮೊದಲೇ ಹೇಳಿದ ಹಾಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ ಅಥವಾ ಆರ್ಟ್ಸ್ನಲ್ಲಿ ಯಾವುದೇ ರೀತಿಯ ಒಂದು ಕಲಾ ಪ್ರಕಾರದಲ್ಲಿ ಆಸಕ್ತಿ ಇದ್ದಾಗ ಶಿಕ್ಷಣದಲ್ಲಿ ಸ್ವಲ್ಪ ಸಹಜವಾಗಿ ಆಸಕ್ತಿ ಕಡಿಮೆ ಅಂತ ಹೇಳ್ತಾರೆ. ಆದರೆ ನಿಮ್ಮ ವಿಷಯದಲ್ಲಿ ಆಗಿದ್ದು ಬೇರೆನೇ ಸರ್. ಯಾವ ರೀತಿ ಶಿಕ್ಷಣದ ಒಂದು ಪಯಣ ಶುರು ಆಯಿತು ಸರ್?
ಶಿಕ್ಷಣ ನನಗೆ ಮೊದಲು ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲನ್ನು ಓದಿದ್ದು, ಆಮೇಲೆ MESಗಲ್ಲಿ, ದೆನ್ BMS ಕಾಲೇಜಲ್ಲಿ ಓದಿದ್ದು. ನಂತರ ಟಾಟಾ ಸ್ಕಾಲರ್ಶಿಪ್ ಸಿಕ್ತು ನನಗೆ. ಅಮೇರಿಕಕ್ಕೆ ಹೋಗಿ ಬಂದೆ ನಾನು. ಅಲ್ಲಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಏರೋಸ್ಪೇಸ್ ಡಿಪಾರ್ಟ್ಮೆಂಟಲ್ಲಿ ನನಗೆ ಇದು ಕೊಟ್ಟರು ಅವಕಾಶನ. ಹೌದು. ಮೈಸೂರು ಯೂನಿವರ್ಸಿಟಿ ಇಂದ PhD ತಗೊಂಡು ದೆನ್ ನನಗೆ ಆವಾಗಲೇ 30 ಲಕ್ಷ ರೂಪಾಯಿ ಅಷ್ಟು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ದಟ್ ವಾಸ್ ಇನ್ 1987 ಒಂದು ರಿಸರ್ಚ್ ಪ್ರಾಜೆಕ್ಟ್ ಬಂತು. ಆ ರಿಸರ್ಚ್ ಪ್ರಾಜೆಕ್ಟು ಆಗ ನನಗೆ RV ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೇಟ್ DA ಪಾಂಡವರು ಮತ್ತು ಈಗಿನ ಪಾಂಡುರಂಗ್ ಶೆಟ್ಟರು, ಇನ್ನೊಬ್ಬರು ಲೇಟ್ KM ನಂಜಪ್ಪ ಅಂತ ಇದ್ದರು, ಭಾಳ ದೊಡ್ಡ ವ್ಯಕ್ತಿಗಳು. ಅವ್ರು ನನಗೆ ಇಲ್ಲ ನೀನು ಇಲ್ಲೇ ಬಂದು ಕೆಲಸವನ್ನು ಇದು ರಿಸರ್ಚನ್ನು ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ರು. ಸೊ ನಾನು ಅಲ್ಲೊಂದು ರಿಸರ್ಚ್ ಸೆಂಟ್ರೇ ಪ್ರಾರಂಭ ಮಾಡಿದೆ, ಸೆಂಟರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜಿ ಯುಟಿಲೈಸೇಷನ್ ಅಂತ. ಸೊ ಅದಾದಮೇಲೆ ಅನೇಕ ಪ್ರಾಜೆಕ್ಟ್ಸ್ ಬಂತು ಇಸ್ರೋಯಿಂದ, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟ್ರು, ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆಲ್ಲಿ, UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನು, ಮತ್ತು DRDO ಇಂದ ತುಂಬ ಪ್ರಾಜೆಕ್ಟ್ಸ್ ಬಂತು. ಸೊ ಹಂಗಾಗ್ಬಿಟ್ಟು ನಾನು PhD ಮಾಡೋದಲ್ಲದೆ PhD ಗೈಡ್ ಮಾಡಿಕೊಂಡು ಒಂದು 40 ಜನ PhD ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಗೈಡ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಪ್ರಯಾಣ. ಅಂದ್ರೆ ಈಗ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ನೋಡೋದು ಏನಂತಂದ್ರೆ, ಅ ಗುಡ್ ಟೀಚರ್ ಕೆನಾಟ್ ಬಿ ಅ ಗುಡ್ ಅಡ್ಮಿನಿಸ್ಟ್ರೇಟರ್ ಮೋಸ್ಟ್ ಆಫ್ ದ ಟೈಮ್ಸ್. ಸತ್ಯನೂ ಇರ್ಬೋದು, ಸುಳ್ಳು ಇರಬಹುದು, ಬಟ್ ಹೆಚ್ಚಿನ ಸಮಯದಲ್ಲಿ ಈ ರೀತಿಯಾಗಿ ಕಾಣ್ತೀವಿ. ಆದರೆ ನೀವು ಅತ್ಯುತ್ತಮ ಶಿಕ್ಷಕರಾಗಿ ಕೆಲಸ ಮಾಡಿದ್ರಿ, ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ್ರಿ, ಯೂನಿವರ್ಸಿಟಿಗಳ ಡೀನ್ ಆಗಿ ಕೆಲಸ ಮಾಡಿದ್ರಿ, ಚಾನ್ಸಲರ್ ಆಗಿ ಕೆಲಸ ಮಾಡಿದ್ರಿ. ಕಲಿಸೋದು ಸುಲಭನೋ ಅಥವಾ ಅಡ್ಮಿನಿಸ್ಟ್ರೇಷನ್ ಸುಲಭನೋ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಯಾತಕ್ಕೆ ಅಂತಂದರೆ, ಕಲಿಸೋದು ನಾವು ಸ್ವಾಭಾವಿಕವಾಗಿ ಬಂದ್ಬಿಡುತ್ತೆ. ನಾನು ಅಂಥ ಒಳ್ಳೆ ಟೀಚರ್ ಅಲ್ಲ, ಆದರೆ ನಾನು ಚೆನ್ನಾಗಿ ಕಷ್ಟಪಡ್ತೀನಿ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ಏನಾದರೂ ಒಂದು ಡೆಲಿವರಿ ಮಾಡಬೇಕಾದ್ರೆ ಒಂದು ಲೆಕ್ಚರನ್ನು ಕ್ಲೀನಾಗಿ ನಾನು ಓದ್ಕೊಂಡ್ಬಿಟ್ಟು ಅವ್ರಿಗೆ ಪರೀಕ್ಷೆ ದೃಷ್ಟಿಯಿಂದ, ಜ್ಞಾನದ ದೃಷ್ಟಿಯಿಂದ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೀನಿ. ಅಂತ ಇನ್ಸ್ಪೈರ್ ಮಾಡೋ ಅಂತ ಟೀಚರ್ ಅಲ್ಲ ನಾನು. ಯಾಕೆ ಕಷ್ಟಪಡ್ತೀನಿ, ಮೋಸ ಅಂತೂ ಮಾಡಲ್ಲ. ಒಂದು ಕ್ಲಾಸ್ಗೆ ಹೋಗಬೇಕಾದ್ರೆ ಒಂದು 3 hours ಕೂತ್ಕೊಂಡು ಶುದ್ಧವಾಗಿ ಓದ್ಕೊಂಡು ಹೋಗ್ತೀನಿ. ಹಾಗೆ ಅಡ್ಮಿನಿಸ್ಟ್ರೇಷನ್ನಲ್ಲಿ ನಮ್ಮ ಮನಸ್ಸಿನಲ್ಲಿ ಹೇಗಿದೆಯೋ ಸಂಕಲ್ಪ, ಅದನ್ನು ಅದು ಕಾನೂನು ಪ್ರಕಾರ ಕರೆಕ್ಟಾಗಿ ಇದೇ ಇಲ್ಲ ಜೋಡಿಸ್ಕೊಂಡ್ಬಿಟ್ಟು ನಾವು ಅದನ್ನು ಧೈರ್ಯವಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಏಕೆಂದರೆ ಒಂದು 10 ಜನ ಇರೋವಾಗ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ, ಒಬ್ರು ಇದು ಸರಿ ಅಂತಾರೆ, ಒಬ್ರು ಇದು ಸರಿ ಅನ್ನಲ್ಲ. ಅದು ಯಾವುದು ತಗೋಬಾರ್ದು. ಇದು ಆ ಸಿಸ್ಟಮ್ಗೆ ಸರಿ ಹೋಗುತ್ತಾ ಇಲ್ವಾ ನೋಡಬೇಕು. ಆವಾಗ ಲಾರ್ಜರ್ ಸೆಕ್ಷನ್ ಆಫ್ ದಿ ಸಿಸ್ಟಮ್ ನೋಡಬೇಕಾಗತ್ತೆ. ಅವಾಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಕೆಲವ್ರು ಬೈತಾರೆ, ಕೆಲವ್ರು ಹೊಗಳ್ತಾರೆ, ಅದನ್ನ ಕಿವಿಗೆ ಹಾಕ್ಕೋಬಾರ್ದು. ಆ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಲ್ಲ ನಾವು, ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಬೇಸಿಕಲಿ ನಿಮ್ಮ ಲೀಗಲ್ ಡಿಗ್ರೀಸ್ ಇರ್ಬೋದು, ಮ್ಯೂಸಿಕಲ್ಲಿ ನೀವು ಮಾಡಿದಂಥ ಸಾಧನೆ ಇರ್ಬೋದು, ಟೆಕ್ನಿಕಲ್ ಡಿಗ್ರೀಸ್ ಇರ್ಬೋದು, ಆಸ್ ಅ ರಿಸರ್ಚ್ ಸೈಂಟಿಸ್ಟ್ ನಮ್ಮಲ್ಲಿಯೂ ಕೂಡ ವಿದೇಶದಲ್ಲಿಯೂ ಕೂಡ ನಿಮ್ಮನ್ನ ಒಂದು ಅನಾಲಿಸಿಸ್ ಅಲ್ಲೊಂದು ಮಾಡಿದ ರಿಸರ್ಚ್ ಅಲ್ಲಿ ಟಾಪ್ ರೇಟೆಡ್ ಸೈಂಟಿಸ್ಟ್ ಆಫ್ ಇಂಡಿಯಾ ಅನ್ನೋ 2% ಅಂತ ಹೇಳಿ ಅದರಲ್ಲಿ ನಿಮ್ಮ ಹೆಸರು ಬರುತ್ತೆ. ಅಲ್ಲಿ ಮಾಡಿದಂತಹ ನಿಮ್ಮ ರಿಸರ್ಚ್ಗಳು ಯಾವ ವಿಚಾರದ ಮೇಲೆ ಇತ್ತು ಸರ್? ನಂದು ಮೊದಲಿಂದನೂ ನಮ್ಮ ಮೆಟೀರಿಯಲ್ ಸೈನ್ಸು ಕಾಂಪೋಸಿಟ್ ಮೆಟೀರಿಯಲ್ಸ್ ಮೇಲೆ ಮಾಡ್ತಾ ಇದ್ದೆ. ಅಂದರೆ ಈಗ ಒಂದು ಅಲ್ಯೂಮಿನಿಯಂ ತಗೊಳ್ಳಿ, ಒಂದು ಕೇರಳ ಸ್ಯಾಂಡ್ ಇದೆಯಲ್ಲ ಜರ್ಕಾನ್ ಅನ್ನೋದನ್ನು ಹಾಕಿ ಅದನ್ನು ಬೆರೆಸ್ಬಿಟ್ಟು ಅದರಿಂದ ಏನೇ ಎಲ್ಲ ಈಗ ಅಲ್ಯೂಮಿನಿಯಮ್ಮು ಇರೋ ವೆಯ್ಟ್ಗಿಂತ ಕಮ್ಮಿ ಮಾಡೋ ವೆಯ್ಟು ಯಾವುದು ಅಂತ ಈ ಥರದ ಮೇಲೆಲ್ಲ ನಾನು ವರ್ಕ್ ಮಾಡಿ ಅದನ್ನು PhD ಹುಡುಗರಿಗೂ ಕೊಟ್ಟು ಮಾಡಿಸ್ತಾ ಇದ್ದೆ ನಾನು. ಸೊ ಆವಾಗ ನಾನು ಪ್ರತಿಯೊಂದಕ್ಕೂ ರಿಸರ್ಚ್ ಪೇಪರ್ಸನ್ನು ನಾನು ಯಾವುದು ನಾನು ನ್ಯಾಷನಲ್ ಲೆವೆಲಲ್ಲಿ ಪಬ್ಲಿಷೇ ಮಾಡಿಲ್ಲ. ಎಲ್ಲ ನನ್ನ ನೆಕ್ಸ್ಟ್ ಪೇಪರ್ಗಳೂ ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಪಬ್ಲಿಷ್ ಆಗಿರೋದು. ಸೊ ಪಿಯರ್ ರಿವ್ಯೂಡ್ ಜರ್ನಲಲ್ಲಿ ಪಬ್ಲಿಷ್ ಆಯಿತು. ಒಂದು ಇದರಲ್ಲಿ ಇಲ್ಲಿ ಗಮನಿಸಬೇಕು, ಹೇಳಲೇಬೇಕು, ನಾನು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಿದ್ದು. ಇವಾಗ ಗೌರ್ಮೆಂಟ್ ಈಗ ನಮಗೆ ಒಂದು ಗ್ರಾಂಟ್ ಬಂತು ಅಂತ ಹೇಳಿದ್ನಲ್ಲ, 30 ಲಕ್ಷ ಬಂತು ಗ್ರಾಂಟು ಅಂತ. ರಿಸರ್ಚ್ ಸ್ಕಾಲರ್ಸ್ ಇದ್ದರು. ಇವಾಗ ರಿಸರ್ಚ್ ಸ್ಕಾಲರ್ ಸುಮ್ಮನೆ ಯಾಕೆ ಕೆಲಸ ಮಾಡ್ತಾರೆ, ಅವರು ಡಿಗ್ರಿ ಇಲ್ಲದೆ ಇದ್ರೆ ಅಲ್ವಾ?
ನಿಜ. ಆಮೇಲೆ ಅವ್ರಿಗೆ ಟೀಚಿಂಗು ನಾವು ಕೊಡಕ್ ಬರ್ತಾ ಇರಲಿಲ್ಲ. ಅವ್ರು PhD ಮಾಡ್ತಾ ಇದ್ರು. ಅವಾಗೆಲ್ಲ ತುಂಬಾ ಕಷ್ಟ ಅನುಭವಿಸಿದ್ದೀನಿ. ಯೂನಿವರ್ಸಿಟಿಗೆ ಹೋಗಿ ಕೇಳಿದಾಗ ನೀವು ಪ್ರೈವೇಟ್ ಕಾಲೇಜಲ್ಲಿ ಇದ್ದೀರಿ, ನಿಮ್ಮ 30-35 ಲಕ್ಷ ಗ್ರಾಂಟ್ ಬಂದಿದೆ. ಆವಾಗ ಅದೇ ದೊಡ್ಡದು 87-88 ಬಂದಿದೆ ಗ್ರಾಂಟು, ನೀವೆಲ್ಲ ಕಷ್ಟಪಡಿ, ನಾವು ಗೈಡ್, ನಾವು ಯೂನಿವರ್ಸಿಟಿನವ್ರು ಆಗ್ತೀವಿ ಅಂತಂದ್ರು. ಅದು ಯಾಕೆ ಅಂತಂದ್ರೆ ಯೂನಿವರ್ಸಿಟಿ ಆಕ್ಟ್ ಪರ್ಮಿಟ್ ಮಾಡಲ್ಲ ಅಂತ. ಅದು ಎಂತ ಇದು ಅಷ್ಟು ಒಳ್ಳೆ ಸಂಪ್ರದಾಯ ಅಲ್ಲ ಅದು. ಹಾಗೇನೆ ನಮ್ಮ ಯೂನಿವರ್ಸಿಟಿ ಆಕ್ಟ್ ಇದೆ. ಆ ಯೂನಿವರ್ಸಿಟಿ ಆಕ್ಟ್ನಲ್ಲಿ ಎನಿ ಇನ್ಸ್ಟಿಟ್ಯೂಷನ್ ಅದರ್ ದೆನ್ ಎ ಕಾಲೇಜ್ ವಿಚ್ ಕಂಡಕ್ಟ್ಸ್ ರಿಸರ್ಚ್ ಅಂತ, ಅದನ್ನು ಓದಬೇಕಾದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ್ರೂ ಇವಾಗ ಅರ್ಥ ಆಗತ್ತೆ. ಆ ಸ್ಟೇಜಲ್ಲಿ ಎಷ್ಟು ಕಷ್ಟ ಅಂದರೆ ಏನು, ನೀನು ಸಂಶೋಧನೆ ಮಾಡಬೇಕಾದ್ರೆ ಒಂದು ರಿಸರ್ಚ್ ಸೆಂಟ್ರಲ್ಲಿ ಕೆಲಸ ಮಾಡಬೇಕು. ನೀನಿರೋದು ಅಫಿಲಿಯೇಷನ್ನು. ಅಫಿಲಿಯೇಷನ್ ಯಾವುದು? ಬೆಂಗಳೂರು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿದ್ಯಾ ನೀನು, ಆದ್ರಿಂದ ನಿಂದು ಕಾಲೇಜು, ನೀನು ರಿಸರ್ಚ್ ಮಾಡೋಕ್ಕಾಗಲ್ಲ ಅಂತ ಆಕ್ಟ್ ಅಮೆಂಡ್ ಮಾಡ್ಬೇಕು. ಅವಾಗ ಸ್ಟ್ಯಾಚ್ಯೂಟ್ ಹಾಕ್ಬೇಕು. ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿ ಪ್ರಪ್ರಥಮವಾಗಿ ನಾನೇ ಮೊದಲನೇ ಅವನು ಪ್ರೈವೇಟ್ ಕಾಲೇಜಿಂದ ನಾನು PhDಗಳನ್ನ ಗೈಡ್ ಮಾಡಿ ರಿಸರ್ಚ್ ಪ್ರಾಜೆಕ್ಟ್ಸ್ ತಗೊಂಡು ಮಾಡಿದ್ದು. ಅವಾಗ ಏನು ಮಾಡಿದೆ, ಮೈಸೂರು ಯೂನಿವರ್ಸಿಟಿ ಜೊತೆ MOU ಹಾಕ್ಕೊಂಡ್ಬಿಟ್ಟು ಇಲ್ಲೊಂದು ರಿಸರ್ಚ್ ಸೆಂಟರ್ ಅಂತ ಮೈಸೂರು ಯೂನಿವರ್ಸಿಟಿ ರೆಕಗ್ನೈಸ್ ಮಾಡಿತ್ತು. ಆವಾಗ ನನಗೆ ಒಬ್ಬರು ಭಾಳ ಹಿರಿಯರು ಪ್ರೊಫೆಸರ್ ಆಗಿದ್ದರು ಸೆಂಟ್ರಲ್ ಕಾಲೇಜಲ್ಲಿ, ಪ್ರೊಫೆಸರ್ ಷಡಕ್ಷರ ಸ್ವಾಮಿಗಳು ಅಂತ. ಅವರಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿದ್ದರು. ಅವ್ರು ನನಗೆ ರೆಕಗ್ನೈಸ್ ಮಾಡಿಕೊಟ್ರು. ರೆಕಗ್ನೈಸ್ ಮಾಡಿದ್ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಿ ಒಂದಾದ್ಮೇಲೆ ಒಂದು ಮೈಸೂರು ಯೂನಿವರ್ಸಿಟಿಯಿಂದ PhD ಬಂತು. ಕಾಲೇಜ್ ಬಂದು ಬೆಂಗಳೂರು ಯೂನಿವರ್ಸಿಟಿ, ಅಫಿಲಿಯೇಷನ್ ಅನ್ನೋದು ಬೆಂಗಳೂರು ಯೂನಿವರ್ಸಿಟಿ, ರೆಕಾಗ್ನಿಷನ್ ಅನ್ನೋದು ಮೈಸೂರು ಯೂನಿವರ್ಸಿಟಿ. ಈ ಥರ ಆ್ಯಕ್ಟ್ಗಳಲ್ಲಿ ಭಾಳ ಒಂದು ವಿಪರ್ಯಾಸ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು 2009ರಲ್ಲಿ ವೈಸ್ ಚಾನ್ಸಲರ್ ಆಗಿದ್ದು, ಅಂದರೆ ಮೊದಲನೇ ನಾನು ಪ್ರೈವೇಟ್ ಕಾಲೇಜಿಂದ ಆಗಿರೋದು. ಪೂರ್ತಿ ಇಡೀ ಹಿಸ್ಟ್ರಿ ಆಫ್ ಕರ್ನಾಟಕದಲ್ಲೇ. H. ನರಸಿಂಹಯ್ಯನವರು ಏಡೆಡ್ ಇನ್ಸ್ಟಿಟ್ಯೂಷನ್, ಅದು ನ್ಯಾಷನಲ್ ಕಾಲೇಜು. ಸೊ ಪ್ರೈವೇಟಲ್ಲಿ ಅಲ್ಲೂ ಒಂದು ಜಿಜ್ಞಾಸೆ ಬಂತು. ವೈಸ್ ಚಾನ್ಸಲರ್ ಆಗೋದ್ಮೇಲೆ ನಾ ಹಿಂದಕ್ಕೆ ಬರಬೇಕಾದ್ರೆ ಕಾಲೇಜ್ಗೆ, ಅದು ಅಲ್ಲಿ ಲೀನ್ ಕೊಡಬೇಕು ಅನ್ನೋದು ಪ್ರೊಫೆಸರಿನ ಯೂನಿವರ್ಸಿಟಿ ಅಂತ ಇತ್ತೇವಿನ ಪ್ರೈವೇಟ್ ಕಾಲೇಜ್ ಅಂತ ಇರಲಿಲ್ಲ. ಅದರ ಝೋನ್ಗೆ ಹೋಗಲ್ಲ ಬಿಡಿ, ಅದು ತುಂಬ ದೊಡ್ಡ ಡಿಬೇಟ್ ಆಗುತ್ತದು. ಸೊ ಆ ಥರ ಆಗಬೇಕಾದ್ರೆ ಎಷ್ಟು ತೊಂದರೆ ಆಗುತ್ತೆ. ಅದನ್ನೆಲ್ಲ ಅಮೆಂಡ್ ಮಾಡಬೇಕು. ಸೊ ಅಣು ಮಾಡಿಕೊಡ್ಬೇಕು. ಇವಾಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿ ಆ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಹೊರಟೋಗಿದೆ. ಎಲ್ಲ ಬಂಧನಗಳನ್ನು ತೆಗೆದಿದ್ದಾರೆ. ಎಲ್ಲ ಬಂಧನಗಳು ತೆಗೆದಿದ್ದಾರೆ. ಒಳ್ಳೆ ಸುಧಾರಣೆ ಆಗಿರುತ್ತೆ. ಒಳ್ಳೆ ಸುಧಾರಣೆ ಆಗುತ್ತೆ. ಜನಕ್ಕೆ ಓದಬೇಕಾದ್ರೆ ಬೇಕಾದಷ್ಟು ಚೆನ್ನಾಗಿ ಓದ್ಕೊಂಡು ಮುಂದಕ್ಕೆ ಹೋಗ್ಬೋದು. ಸರ್, ಇನ್ನು ಶಿಕ್ಷಣದ ಪದ್ಧತಿ ಅಥವಾ ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಒಂದು ಕಾಲೇಜಿನಿಂದ ಮತ್ತೊಂದು ಕಾಲೇಜಿಗೆ ವ್ಯತ್ಯಾಸ ಇರುತ್ತೆ, ಒಂದು ಊರಿನಿಂದ ಮತ್ತೊಂದು ಊರಿನಲ್ಲೂ ವ್ಯತ್ಯಾಸ ಇರುತ್ತೆ. ಆದರೆ ನೀವು ಅನೇಕ ರಾಜ್ಯ ಆಗಿರಬಹುದು, ಜೊತೆಗೆ ಪ್ರಪಂಚದ ದೊಡ್ಡಣ್ಣ ಅಮೆರಿಕಾದಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದೀರಿ ಸರ್. ತುಮಕೂರು ವಿಶ್ವವಿದ್ಯಾಲಯ, ಅಲ್ಲಿಂದ ಛತ್ತೀಸ್ಗಢಕ್ಕೆ ವರ್ಗಾವಣೆ ಆಗುತ್ತೆ. ಹೀಗೆ ಅನೇಕ ರಾಜ್ಯ, ಅನೇಕ ದೇಶ ವಿದೇಶಗಳ ಶಿಕ್ಷಣ ಸಂಸ್ಥೆಗಳನ್ನ ನೀವು ಬಹಳ ಹತ್ತಿರದಿಂದ ಸಾಕ್ಷೀಕರಿಸಿದ್ದೀರಿ. ಹೇಗೆ ಅನ್ಸುತ್ತೆ ಸರ್ ಆ ಒಂದು ಅನುಭವ ಎಲ್ಲಾ ಕಡೆಯ ಶಿಕ್ಷಣ ಪದ್ಧತಿಯನ್ನ ನೋಡಿದಾಗ? ಒಂದೊಂದು ಕಡೆ ಒಂದೊಂದು ತರ ಇರುತ್ತೆ. ಛತ್ತೀಸ್ಗಢಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಅವ್ರಿಗೆ. ಆಮೇಲೆ ಟೆಕ್ನಿಕಲ್ ಕಾಲೇಜುಗಳು ಒಂದೇ ಮೇಸ್ಟ್ರನ್ನ ಈಗ ಮೂರು ಕಾಲೇಜ್ಗಳು ಓಪನ್ ಮಾಡಿಬಿಟ್ಟಿರ್ತಾರೆ. ಒಂದೇ ಮೇಸ್ಟ್ರನ್ನ ಎಲ್ಲ ಕಡೆ ತೋರಿಸೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು. ತುಮಕೂರಲ್ಲಂತೂ ನನಗೆ ಮೊದಲನೇ ವರ್ಷ ತುಂಬಾ ಕಷ್ಟ ಆಯಿತು. ಹೌದು ಸರ್. ಆಕ್ಚುಲಿ ಅಂದ್ರೆ ತುಮಕೂರು ವಿಶ್ವವಿದ್ಯಾಲಯಕ್ಕೆ ನೀವು ಬಂದಾಗ ಬಹಳಷ್ಟು ಸುಧಾರಣೆಗಳು, ಬದಲಾವಣೆಗಳು ಆಗಿದೆ ಅನ್ನುವಂಥದ್ದು. ಅಯ್ಯೋ, ಅಲ್ಲಿ ನಾನು ಅಂತ ಹೇಳಕ್ಕಾಗಲ್ಲ. ನಮ್ಮ ರಿಜಿಸ್ಟ್ರಾರ್ ತುಂಬಾ ಒಳ್ಳೆಯವರಿದ್ರು. ಯಾಕೆಂದ್ರೆ ನಾ ಕಾಲೇಜಿಂದ ಹೋಗಿದ್ದು ಯೂನಿವರ್ಸಿಟಿಗೆ. ನಮ್ಮ ರಿಜಿಸ್ಟ್ರಾರ್ ಹೆಸರು ಪ್ರೊಫೆಸರ್ ಶಿವಲಿಂಗಯ್ಯನವರು ಅಂತ. ಅವರು ಒಳ್ಳೆ ಕೆಲಸ ಮಾಡಿದ್ರು ರೆಕ್ರೂಟ್ಮೆಂಟ್ ಅದಕ್ಕೆಲ್ಲಾನು. ಅದಾದ್ಮೇಲೆ ಅವ್ರು ಓಪನ್ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆದ್ರು. ಅದು ಮುಚ್ಚೋಗ್ಬಿಟ್ಟಿತ್ತು. ಇವರೇ ಅದರ ಬಾಗಿಲು ತೆಗೆಸಿದ್ದು. 2.5 ವರ್ಷ ಮುಚ್ಚಿತ್ತದು. ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಅವರು ಇದ್ದಿದ್ರಿಂದ ನನಗೆ ತುಂಬಾ ಅನುಕೂಲ ಆಗೋಯ್ತು. ಅಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೆಸೋದಕ್ಕೆ. ಇಲ್ಲಿ ಪ್ರತಿಯೊಂದಕ್ಕೂ ನಾವು ಕಷ್ಟಪಡಬೇಕಾಗುತ್ತೆ. ನಮಗೆ ಭೂಮಿ ಇರಲಿಲ್ಲ, ಮೇಸ್ಟ್ರುಗಳಿರಲಿಲ್ಲ. ಸೊ ಸರ್ಕಾರದಲ್ಲಿ ಅಷ್ಟು ಮಾಡೋದು ಕಷ್ಟ ಸ್ವಲ್ಪ. ಆದರೆ ಸರ್ಕಾರನೂ ಅಷ್ಟೇ ಚೆನ್ನಾಗಿ ನನಗೆ ಕೋಆಪರೇಟ್ ಮಾಡ್ತು. ಆಗಿನ ಗವರ್ನರ್ ಇವತ್ತಿಲ್ಲ, ಅವ್ರು ನೆನೆಸ್ಕೋಬೇಕು, ಭಾರದ್ವಾಜ್ ಅಂತ. ಅವರು ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ರು.
ಸೊ ಎಲ್ಲ ಕೂಡ ಬಂದ್ಬಿಡ್ತು. ಹಂಗಾಗ್ಬಿಟ್ಟು ತುಮಕೂರು ಯೂನಿವರ್ಸಿಟಿ ಒಂಥರ ಚೆನ್ನಾಗಿದೆ ಅಂತ ಜನ ಅಂತಾರೆ, ಅದನ್ನ ಒಪ್ಕೋಬೇಕು ಇಲ್ವೋ ನೀವುಗಳು ಹೇಳ್ಬೇಕು ಅದನ್ನ. ನಿಮ್ಮ ಈ ಎಲ್ಲ ಸವಾಲುಗಳು ಅಂದ್ರೆ ಸದ್ಯಕ್ಕೆ ನೀವಿರುವಂತಹ ಒಂದು ಪೊಸಿಷನ್, ನ್ಯಾಕ್ ಇಡೀ ರಾಷ್ಟ್ರವ್ಯಾಪಿ ಕೆಲಸ ಮಾಡುವಂತಹ ಒಂದು ಸಂಸ್ಥೆ, ರಾಷ್ಟ್ರವ್ಯಾಪಿ ತನ್ನ ಒಂದು ಎಲ್ಲ ಅದರ ವಿಸ್ತೀರ್ಣ, ಅದರ ಪೆರಿಮೀಟರ್ ಅಂತ ನಾವೇನು ಹೇಳ್ತೀವಿ ಅದು ಹೊಂದಿರುವಂಥದ್ದು, ಡಯಾಮೀಟರ್ ಹೊಂದಿರುವಂಥದ್ದು. ಈ ಒಂದು ಹುದ್ದೆಯಲ್ಲಿ ನೀವಿರುವಾಗ ನಿಮಗೆ ಬಹಳಷ್ಟು ಸವಾಲುಗಳು ಕಾಡುತ್ತೆ ಸರ್. ಹೇಗಿರುತ್ತೆ ಆ ಒಂದು ವರ್ಕಿಂಗ್ ಇರ್ಬೋದು ಅಥವಾ ನಿಮಗೆ ಕಾಡುವಂತಹ ಸವಾಲುಗಳು ಅನಿಸುವಂಥದ್ದೇನು? ಸವಾಲುಗಳು ಅಂತಂದರೆ ಈಗ ಯಾರೇ ಫೋನ್ ಮಾಡ್ಬೋದು, ನೀವು ಮಾರ್ಮಿಕವಾಗಿ ಕೇಳಿದಿರೋ ಡೈರೆಕ್ಟಾಗಿ ಕೇಳಿದಿರೋ ಗೊತ್ತಿಲ್ಲ. ಯಾರೇ ಫೋನ್ ಮಾಡಿದ್ರೆ ಸತ್ಯವನ್ನು ಹೇಳ್ಬಿಡಬೇಕು. ಅದು ಅವ್ರಿಗೆ ಅಪ್ರಿಯವಾಗಿರುತ್ತೆ, ಸ್ವಲ್ಪ ದಿವಸ ಬೇಜಾರಾಗುತ್ತೆ, ಆಮೇಲಿಂದ ಸಂತೋಷ ಪಡ್ತಾರೆ. ಅದು ಸತ್ಯವನ್ನು ಹೇಳ್ಬಿಡ್ಬೇಕು ಒಂದು. ಎರಡನೇದಾಗಿ ನಾವೇನೇ ಕೆಲಸ ಮಾಡಿದ್ರು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಇಲ್ಲದೆ ಇದ್ರೆ ನಮ್ಗೆ ನಮ್ಮ ಮಾತಿಗೆ ಆ ತೂಕ ಬರೋದಿಲ್ಲ ನಮಗೆ. ಆಮೇಲೆ ಮೂರನೇದು, ನಮ್ಮಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ರಿಸಲ್ಟ್ ಡಿಕ್ಲರೇಷನ್ ಪೂರ್ತಿ ಆಟೋಮೇಟೆಡ್ ಆಗಿಬಿಟ್ಟಿದೆ, ICT ಡ್ರಿವನ್ನು. ಮೊದಲೆತ್ಕೊಳ್ತಾ ಇನ್ಸ್ಟಿಟ್ಯೂಷನಲ್ ಡೇಟಾ ಅಂತ ಕೇಳ್ತಾರೆ, IIQA ಅಂತ, ಇನ್ಸ್ಟಿಟ್ಯೂಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಇದು ರಿಪೋ ಒಂದು ಅಪ್ಲಿಕೇಶನ್ ಅದು ಕೊಡ್ತಾರೆ. ಅದಾದಮೇಲೆ ಸೆಲ್ಫ್ ಸ್ಟಡಿ ರಿಪೋರ್ಟು. ಆ ಸೆಲ್ಫ್ ಸ್ಟಡಿ ರಿಪೋರ್ಟು ಥರ್ಡ್ ಪಾರ್ಟಿಗೆ ಹೋಗುತ್ತೆ. ಅದು ಡೇಟಾ ವ್ಯಾಲಿಡೇಷನ್ನು, ಅದೊಂದು ಇವ್ಯಾಲ್ಯೂಯೇಷನ್ ಪ್ರೋಸೆಸ್ಸು. ಆ ಥರ್ಡ್ ಪಾರ್ಟಿ ಒಂದು 70% ಎವ್ಯಾಲ್ಯೂಯೇಟ್ ಮಾಡೋದು, ಅದರ ಹೆಸರು ಕ್ವಾಂಟಿಟೇಟಿವ್ ಅಂತ. ಆಮೇಲೆ ಅದರಲ್ಲಿ ಪ್ರೀ ಕ್ವಾಲಿಫೈ ಆದಮೇಲೆ ಇನ್ಸ್ಪೆಕ್ಟರ್ಗಳು ಹೋಗ್ತಾರೆ ಕಾಲೇಜುಗಳಿಗೆ, ಯೂನಿವರ್ಸಿಟಿಗಳಿಗೆ, ಎಲ್ಲ ಕಡೆಗೂ, ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ. ಅಲ್ಲಿ ಕ್ವಾಂಟಿಟೇಟಿವ್ ಅಂತ. ಆಮೇಲೆ ಮುಖ್ಯವಾಗಿ ಸ್ಟೂಡೆಂಟ್ಸನ್ನು ಅಳತೆಗೋಲಾಗಿ ಇಟ್ಕೊಂಡಿರ್ತೀವಿ. ಪೋರ್ಟಲಿಂದ ಇಮೇಲ್ಗಳು ಕಳಿಸ್ಬಿಟ್ಟು ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಸ್ಟೂಡೆಂಟ್ಸ್ಗಳನ್ನು ಕೇಳಿ, ಸ್ಪಾಟ್ಗೆ ಹೋಗಿದ್ದು, ಸ್ಟೂಡೆಂಟ್ಗಳು ಹೇಳಿದ್ದು, ಥರ್ಡ್ ಪಾರ್ಟಿ ಮೂರನ್ನು ಸೇರಿಸಿ ಕಂಪ್ಯೂಟೇಷನಲ್ ಆಗಿ ಅದು ಒಂದು ರಿಸಲ್ಟ್ ಅಂತ ಡಿಕ್ಲೇರ್ ಆಗುತ್ತೆ. ಸೊ ಹಿಂಗಾಗ್ಬಿಟ್ಟು ಅದು ರಿಸಲ್ಟ್ ಡಿಕ್ಲರೇಷನ್ ಆಯಿತು. ಮತ್ತು ಈಗ ಮನುಷ್ಯರು ಈಗ ವಿಸಿಟ್ಗೆ ಹೋಗ್ತಾರೆ, ಅಲ್ಲಿ ನಾನಾ ಥರದ ಕಂಪ್ಲೇಂಟ್ಗಳು ಹೇಳಿದ್ರೆ ಅದನ್ನೇನು ಅಂತ ಕೂಲಂಕುಷವಾಗಿ ನಾವು ಕೇಳಿ ಅಮಿಕಬಲ್ಲಾಗಿ ಸಾರ್ಟ್ ಔಟ್ ಮಾಡಬೇಕಾಗತ್ತೆ. ಕೆಲವು ಸಲ ಸತ್ಯ ಇರುತ್ತೆ, ಕೆಲವು ಥರ ಅಸತ್ಯ ಇರುತ್ತೆ. ಏನಾರ ದಾರಿ ಬಿಟ್ಟು ಹೋದರೆ ಅದಕ್ಕೆ ಕಾನೂನು ಪ್ರಕಾರ ಇಮಿಡಿಯೇಟಾಗಿ ತೊಗೊಂಡ್ಬಿಟ್ರೆ ಅಲ್ಲಿ ಗುಣಮಟ್ಟ ಕಾಲೇಜುಗಳು ಅದು ಕಾಪಾಡ್ದಂಗೆ ಆಗುತ್ತೆ ಅಂತ. ಇಷ್ಟು ಸರ್, ಮತ್ತೊಂದು, ನಿಮ್ಮ ಶಿಕ್ಷಣ ವೃತ್ತಿಯ ಪಯಣದಲ್ಲಿ ಬಹಳಷ್ಟು, ನಾನು ಹೇಳ್ದಾಗೆ ಬಹಳಷ್ಟು ವಿದೇಶಗಳಿಗೆ, ಹೊರ ರಾಷ್ಟ್ರಗಳಿಗೆ ತಾವು ವಿಸಿಟಿಂಗ್ ಪ್ರೊಫೆಸರ್ ಆಗಿರ್ಬೋದು, ಅನೇಕ ಬಾರಿ ಅಲ್ಲೇ ಕಾರ್ಯನಿರ್ವಹಿಸಿದ್ದೀರಿ ಕೂಡ. ಸಾಮಾನ್ಯವಾಗಿ ಹೇಳೋದಾದ್ರೆ ಯಾರೇ ಆದರೂ ಕೂಡ ಭಾರತದಲ್ಲಿನ ಶಿಕ್ಷಣ ಪದ್ಧತಿ ಬಹಳಷ್ಟು ಸುಧಾರಣೆ ಆಗಬೇಕು, ಅಲ್ಲಿನ ಶಿಕ್ಷಣ ಪದ್ಧತಿನ ಹೊಗಳ್ತಾರೆ. ಆದರೆ ಯಾವ ವಿಷಯ ಅಲ್ಲಿಂದ ಇಲ್ಲಿ ಅಳವಡಿಸಿಕೊಳ್ಬೇಕು ಅಂತ ನೀವು ಹೇಳ್ತೀರಿ ಸರ್? ನನ್ನ ಪ್ರಕಾರ ಭಾರತದಲ್ಲಿ ನಾನು ಪಾವಗಡ ತುಮಕೂರು ಯೂನಿವರ್ಸಿಟಿ ತಗೊಂಡ್ರೆ ಪಾವಗಡ ಗೌರ್ಮೆಂಟ್ ಕಾಲೇಜು ನೋಡಿದ್ದೀನಿ, ತುಮಕೂರು ಒಳಗೂ ನೋಡಿದ್ದೀನಿ, ಇಲ್ಲಿ ಒಳ್ಳೆ ಕಾಲೇಜು ನೋಡಿದ್ದೀನಿ. ಆದರೆ ಹುಡುಗರಿಗೆ ಒಳಗಡೆಯಿಂದನೇ ಅವ್ರಿಗೆ ಒಂದು ಅಂತರ್ಶಕ್ತಿ ಇದೆ. ಅವ್ರಿಗೆ ಸ್ವಲ್ಪ ಪಾಠ ಅದು ಹೇಳ್ಕೊಟ್ಬಿಟ್ರೆ ಮುಂದೆ ಬರ್ತಾರೆ ಅಂತ. ಆಹಾ ಓಹೋ ಅನ್ನೋದು ಅಮೆರಿಕಾದಲ್ಲೂ ನೋಡಿದ್ದೀನಿ, ಜಪಾನಲ್ಲೂ ನೋಡಿದ್ದೀನಿ. ಏನಿಲ್ಲ, ನಮ್ಮ ಹುಡುಗರು ಅವ್ರಿಗಿಂತ ಚೆನ್ನಾಗೇ ಇದ್ದಾರೆ. ಬಟ್ ಏನು ಅಂದ್ರೆ ಒಂದು ಆ ಡಿಸಿಪ್ಲಿನ್ ಅನ್ನೋದು ನಾವು ಸ್ವಲ್ಪ ಕಲಿಬೇಕಾಗತ್ತೆ. ಆ ಟೈಮ್ ಸೆನ್ಸು, ಕ್ಲೆನ್ಲಿನೆಸ್ಸು, ಮಾತುಗೊಂದು ಮರ್ಯಾದೆ ಅಂತ ಇರುತ್ತೆ. ಅದು ನಮ್ಮಲ್ಲಿ ಅದು ಅಳವಡಿಸ್ಕೋಬೇಕು, ಇನ್ನೂ ಸ್ವಲ್ಪ ಅಳವಡಿಸ್ಕೋಬೇಕು. ಆದರೆ ಎಲ್ಲರೂ ಕೈಗೂಡಿಸಿ ಜೋಡಿಸ್ಕೊಂಡು ಹೋಗ್ಬೇಕು. ಆಮೇಲಿಂದ ನಮ್ಮಲ್ಲಿ ಯಾವುದೋ ಒಂದು ಒಳ್ಳೆ ಎಕ್ವಿಪ್ಮೆಂಟ್ ಇದೆ, ಆ ಎಕ್ವಿಪ್ಮೆಂಟನ್ನು ಇನ್ನೊಬ್ಬ ಸೈಂಟಿಸ್ಟ್ ಬಂದು ಕೇಳಿದ್ರೆ ಕೆಟ್ಟೋಗಿದೆ ಅಂತ ಅಂತೀವಿ, ಸರಿಗಿಲ್ಲ ಅಂತೀವಿ. ಶೇರ್ ಮಾಡ್ಕೊಳ್ಳೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಪಕ್ಕದಲ್ಲಿರೋರನ್ನೇ ಒಳ್ಳೆ ಮಾತು ಹೇಳೋದಕ್ಕೆ ಅಷ್ಟು ಬರಲ್ಲ. ಅದು ಏನೋ ಒಂದು ವಯಸ್ಸು ಚಿಕ್ಕದಾಗಿದ್ರೆ ಪರವಾಗಿಲ್ಲ, ವಯಸ್ಸಾಗ್ತಾ ಆಗ್ತಾನು ಕೆಟ್ಟ ಬುದ್ಧಿಗಳು ಬಂದ್ಬಿಟ್ರೆ ಕಷ್ಟ ಆಗುತ್ತೆ, ಅದನ್ನೆಲ್ಲ ಬಿಡಬೇಕಾಗತ್ತೆ. ಆ ದೃಷ್ಟಿನಲ್ಲಿ ನಾವು ತಿದ್ದುಕೋಬೇಕು. ಅವರು ತುಂಬ ಸಂತೋಷವಾಗಿ ಸತ್ಯವನ್ನು ಹೇಳ್ತಾರೆ, ಇದು ಬನ್ನಿ ಮಾಡಿ, ಮನಸ್ಸು ತುಂಬ ಹೊಗಳ್ತಾರೆ. ನನ್ನ ಜೀವನ ನಂದು, ಅವನ ಜೀವನ ಅವನದು ಅಂತ. ಇಲ್ಲಿ ಏನಾಗುತ್ತೆ, ನಾವು ಒಬ್ರಿಗೊಬ್ರು ಕಂಪೇರ್ ಮಾಡ್ಕೊಳ್ತೀವಿ, ಸೈಂಟಿಸ್ಟ್ ಆಗಿರ್ಲಿ ಇನ್ನೊಬ್ರು. ಆಮೇಲೆ ಮನಸ್ಸು ತುಂಬಾ ಇನ್ನೊಬ್ರದ್ದು ಒಳ್ಳೇದಿರೋದನ್ನ ಮುಕ್ತವಾಗಿ ಹೇಳಬೇಕು. ಅದು ಹೇಳಿದ್ರೆ ಸಂತೋಷ ಅನ್ಸುತ್ತೆ. ಹುಡುಗರ ವಿಷಯದಲ್ಲಿ ಬುದ್ಧಿವಂತರು ತುಂಬಾ ನಮ್ಮಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ. ಆದ್ರೆ ಇಲ್ಲಿ ಈ ಆಪರ್ಚುನಿಟಿ ಕೊಟ್ಟು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ. ನೋಡಿ,
ಒಂದು ಎಕ್ಸಾಂಪಲ್ ನಾನು ಹೇಳಲೇಬೇಕು ಇದನ್ನು. ನಮ್ಮ ತುಮಕೂರು ಯೂನಿವರ್ಸಿಟಿನಲ್ಲಿ ಒಬ್ಬರು ಡಾಕ್ಟರ್ ನಾಗಭೂಷಣ ಅಂತ ತುಂಬ ಅವರು ಭಾಳ ಹಳ್ಳಿಯಿಂದ ಬಂದಿದ್ದಾರೆ. ಅವರು ಒಂದು ಲ್ಯಾಬ್ ಸೆಟ್ ಮಾಡ್ಕೊಂಡಿದ್ದಾರೆ, ಫೋಟೋ ಲುಮಿನೆಸೆನ್ಸ್ ನ್ಯಾನೋ ಟೆಕ್ನಾಲಜಿ ಅದರ ವಿಷಯದಲ್ಲಿ ಎಂಥ ಒಳ್ಳೊಳ್ಳೆ ಪೇಪರ್ಗಳು ಮಾಡಿದ್ದಾರೆ. ಅದೇ ಥರ ಕುವೆಂಪು ಯೂನಿವರ್ಸಿಟಿನಲ್ಲಿ ಒಬ್ಬರು ಯಂಗ್ಸ್ಟರು ಡಾಕ್ಟರ್ ಕುಮಾರಸ್ವಾಮಿ ಅಂತ, ಅವರು ಅಷ್ಟೇ ಕೆಮಿಸ್ಟ್ರಿನಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. RV ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಬ್ಬರು ಕೃಷ್ಣ ಅಂತ, ಅವರೆಲ್ಲ ಹಳ್ಳಿಗಳಿಂದ ಬಂದವರು ಇವರೆಲ್ಲ. ಇವರು ಯಾವುದೇ ಥರ ಇಂಟರ್ನ್ಯಾಷನಲ್ ಮಟ್ಟದ ಸೈಂಟಿಸ್ಟ್ ಕಡಿಮೆ ಇಲ್ಲ, ಅಷ್ಟು ಒಳ್ಳೆ. ಆ ಥರ ಬೇಕಾದಷ್ಟು ಜನ ಇದ್ದಾರೆ, ನಾವು ರೆಕಗ್ನೈಸ್ ಮಾಡಿ ಎತ್ತಬೇಕಾಗತ್ತೆ. ನೋಡಿ, ಇತ್ತೀಚೆಗೇನೆ ಇವ್ರುಗಳೆಲ್ಲ ಹೆಸರು ಹೇಳಿದ್ನಲ್ಲ, 8 ನೇಚರ್ ಪೇಪರು, ತುಂಬ ಕಷ್ಟ. ನೇಚರ್ ಅನ್ನೋದು ವರ್ಲ್ಡಲ್ಲಿ ನಂಬರ್ 1 ಅಂಥ ಪೇಪರ್ ಸೈಂಟಿಫಿಕ್ ರಿಪೋರ್ಟ್ಸಲ್ಲಿ ಪಬ್ಲಿಕೇಶನ್ಸ್ ತಂದಿದ್ದಾರೆ ನೋಡಿ. ಸರ್, ನಿಮ್ಮ ತಂತ್ರಜ್ಞಾನವನ್ನು ಉಪಯೋಗಿಸಿ, ನಿಮ್ಮ ರಿಸರ್ಚ್ಗಳನ್ನು ಉಪಯೋಗಿಸಿ ರೈತರಿಗೆ ಉಪಯೋಗ ಆಗುವಂಥದ್ದು ಮತ್ತು ಪೊಲ್ಯೂಷನ್ ಅನ್ನು ಕಂಟ್ರೋಲ್ ಮಾಡುವಂತಹ ಕೆಲವಷ್ಟು ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ, ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಹೇಳಿ. ಇಲ್ಲಿ 2 ಥರ, ಒಂದು ಇದ್ರ ಬರ್ತೀನಿ, ಸೆಂಟರ್ ಫಾರ್ ಸಸ್ಟೈನಬಲ್ ಟೆಕ್ನಾಲಜಿ ಅಂತ ಒಂದು ಮಾಡಿದ್ದೆ. ಅದು ಹೇಳಕ್ಕೆ ಮುಂಚೆ ಒಂದು ಹೇಳ್ಬಿಡ್ತೀನಿ. ಈ ನಾನು ಹೇಳಿದ್ನಲ್ಲ, ಒಂದು ರಿಸರ್ಚ್ ಸೆಂಟರ್ ಮಾಡಿದ್ವಿ, MOU ಮೈಸೂರು ಯೂನಿವರ್ಸಿಟಿ ಅಂತ. ನಾನು ಯೋಚನೆ ಮಾಡಿದೆ 1991-92ರಲ್ಲಿ. ಇವಾಗ ನಾವು ರಿಸರ್ಚ್ ಆಗಲೇ ನಾನು 3 PhD ಗೈಡ್ ಮಾಡಿದ್ದೆ. ಹೌದು, ಈ PhD ಗೈಡ್ ಮಾಡಿದ್ರೆ ಪಬ್ಲಿಕೇಶನ್ ಬರುತ್ತೆ, ನನ್ನ ಬಯೋಡೇಟಾ ಇಂಪ್ರೂವ್ ಆಗುತ್ತೆ, ಮತ್ತು ಒಳ್ಳೆ ಪೇಟೆಂಟು ತೊಗೊಂಬರ್ಬೋದು, ಹೆಲ್ಪ್ ಆಗುತ್ತೆ. ಆದರೆ ಒಂದು ಹೈಯರ್ ಲೆವೆಲಲ್ಲಿ ಅದು ಆಗ್ತಾ ಬರ್ತಾ ಇದೆ. ನಾವು ಲೋಯರ್ ಲೆವೆಲಲ್ಲಿ ಏನು ಮಾಡ್ಬೋದು, ಇವಾಗ SSLCನೇ ಓದಿರಲ್ಲ, ಅವನು ಬುದ್ಧಿ ಇದೆ ಅಂತಿರೋ ಇಲ್ಲ ಅಂತಿರೋ, ಅವಕಾಶಗಳಿಲ್ಲದೆ ಅವನು SSLC ಓದೋಕ್ಕಾಗದೇ ಇರ್ಬೋದು, ಅಥವಾ SSLC ಓದುವಾಗ ಅಡ್ಡದಾರಿ ಹಿಡಿದಿರ್ಬೋದು. ಈ ಥರ ಒಬ್ಬ ಮನುಷ್ಯನಿಗೆ ಒಂದು ಬೇಸಿಕ್ ಬುದ್ಧಿ ಅನ್ನೋದು ಇದ್ದೇ ಇದೆ ಅಂತ ನನ್ನ ನಂಬಿಕೆ. ಆದ್ದರಿಂದ ನಾನೇನು ಮಾಡಿದೆ, ಒಂದು RV ಸೆಂಟರ್ ಫಾರ್ ಸೋಷಿಯಲ್ ಸರ್ವಿಸ್ ಆ್ಯಂಡ್ ಸ್ಕಿಲ್ಸ್ ಪ್ರಮೋಷನ್ ಅಂತ ಶುರು ಮಾಡಿದೆ. ಅದರಲ್ಲಿ ನೋಡಿ ಅಕ್ಷರ ಸೋಷಿಯಲ್ ಸರ್ವಿಸ್ ಆ್ಯಂಡ್ ಸ್ಕಿಲ್ಸ್ ಪ್ರಮೋಷನ್ ಅಂತ ಮಾಡಿಬಿಟ್ಟು ನಾನು ನನ್ನ PhD ಹುಡುಗರಿಗೆ ಹೇಳಿದೆ, ನೋಡಿ ನಿಮಗೆ ಆ ಕಾಲಕ್ಕೆ 2000 ಚಿಲ್ಲರೆ 900 ಏನೋ ಬರ್ತಾಯಿತ್ತು, ಪ್ಲಸ್ ನನ್ನ ಡಿಪಾರ್ಟ್ಮೆಂಟಲ್ಲೂ ಒಂದು ಸ್ವಲ್ಪ ಕೊಡಿಸ್ತಾ ಇದೆ, 800-900 ರೂಪಾಯಿ. ಒಂದು 4,000, 3,500-4,000, ಇಟ್ ವಾಸ್ ಮಚ್ ಮೋರ್ ದೆನ್ ಎ ಲೆಕ್ಚರರ್ ಸ್ಯಾಲ್ರಿ, PhD ಸ್ಕಾಲರ್ದು. ನೀವು ಕೊಮ್ಮಘಟ್ಟ, ಕೆಂಗೇರಿ ಅಂಥ ಜಾಗಗಳಿಗೆಲ್ಲ ಹೋಗ್ಬಿಟ್ಟು ಸ್ಲಮ್ಗಳಿಗೆ ಅವ್ರನ್ನ ಮೋಟಿವೇಟ್ ಮಾಡಿಬಿಟ್ಟು ನಿಮಗೆ ಪ್ಲಂಬಿಂಗ್ ಕಲಿಸ್ತೀವಿ, ನಿಮಗೆ ಗಾರೆ ಕೆಲಸ ಕಲಿಸ್ತೀವಿ, ಆಮೇಲಿಂದ ನಿಮಗೆ ಹೈಡ್ರಾಲಿಕ್ ಪಂಪ್ ರಿಪೇರ್ ಮಾಡಿಸ್ತೀವಿ, TV ರಿಪೇರ್ ಮಾಡಿಸ್ತೀವಿ ಅಂತ ಹೇಳಿ ನಾನು ಶುರು ಮಾಡಿದ್ದು 10 ಹುಡುಗರಲ್ಲಿ. ಕಡೆಗೆ ನನಗೊಂದು 24-25 ಸಾವಿರ ಹುಡುಗರು ಟ್ರೈನ್ ಮಾಡಿದ್ದೀನಿ, ಬೀದಿ ಹುಡುಗರಿಗೆ. ಆಮೇಲೆ ಅವ್ರು ತುಂಬ ಅಪ್ರೆಸ್ಡ್ ಕಮ್ಯುನಿಟಿಯಿಂದ ಬಂದವರು, ಅವ್ರನ್ನ ಕರ್ತಂದುಬಿಟ್ಟು ಅವ್ರಿಗೆ ಸ್ನಾನಗಳು ಹೆಂಗೆ ಮಾಡೋದು, ಚೆನ್ನಾಗಿ ಶುಚಿಯಾಗಿ ಹೆಂಗಿರೋದು, ಪ್ಲಂಬಿಂಗ್ ಹೇಳ್ಕೊಡೋದು, ಗಾರೆ ಹೇಳ್ಕೊಡೋದು. ಅದರಲ್ಲಿ ಸುಮಾರು ಒಂದು 50% ಅಷ್ಟು ಹುಡುಗರಿಗೆ ಕೆಲಸ ಸಿಕ್ಕಿದೆ. ಆಮೇಲಿಂದ ಕುಷ್ಠರೋಗ ಕ್ಯೂರ್ ಆಗಿದೆಯಲ್ಲ, ಆ ಕುಷ್ಠರೋಗ ಕ್ಯೂರ್ ಆಗಿರೋರಿಗೆ DTP ಟ್ರೈನಿಂಗನ್ನು ಅದನ್ನೊಂದು ಮಾಡಿಸಿದ್ವಿ. ಸುಮಾರು ಒಂದು 2-2.5 ಸಾವಿರ ಮಕ್ಕಳಿಗೆ ಅದಾಗಿದೆ. ಆ್ಯಂಡ್ ದೆನ್ ಬುಕ್ ಬೈಂಡಿಂಗು, ಪ್ರೆಸ್ ವರ್ಕು, ಅದು ತುಂಬ ಚೆನ್ನಾಗಿ ಆಯಿತು. ಆಮೇಲೆ ಇನ್ನೊಂದು ವಿಮೆನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಒಂದು ಸ್ಕಿಲ್ ಡೆವಲಪ್ಮೆಂಟು ವೆಸ್ಟ್ ಅಂತ, ಅವರ ಲೇಡೀಸ್ಗೆ ಟೇಲರಿಂಗು, DTP, ಈ ಕೋರ್ಸಸ್ಸೂ ತುಂಬ ಚೆನ್ನಾಗಿ ನಡೀತು. ನೀವೊಂದು ಪ್ರಶ್ನೆಗೆ ನಾವು ಉತ್ತರ ಕೊಡಲಿಲ್ಲ, ಇದನ್ನು ಟ್ಯಾಂಜೆಂಟ್ ಮಾತಾಡಿದೆ. ನಿಮ್ಮ ಪ್ರಶ್ನೆಗೆ ರೈತರದ್ದು ಅಂತ ಹೇಳಿದೆ, ಅದು ಸಸ್ಟೈನಬಲ್ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ನಾನು ಇನಿಷಿಯಲ್ ಆಗಿ ನನಗೆ ಟ್ರಯಲ್ ಆ್ಯಂಡ್ ಎರರಲ್ಲಿ ನಾನು ಮಾಡಿದೆ. 2 ತೊಟ್ಟಿ ಕಟ್ಟಿಬಿಟ್ಟು ನಾನು 2ರಲ್ಲೂ ಏನು ಮಾಡಿದೆ, ಮೊದಲು ಆ ವೃಷಭಾವತಿ ಆ ಮಣ್ಣು ಮತ್ತು ತರಕಾರಿ ಸಿಪ್ಪೆ ಇದನ್ನೆಲ್ಲ ಹಾಕಿ ಒಂದಷ್ಟು ಎರೆಹುಳು ಬಿಟ್ಬಿಟ್ಟು ಅಟಾಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾಮೀಟರ್ ಅಂತ ಇದೆ, ಆ ಟೆಸ್ಟ್ಸನ್ನೆಲ್ಲ ಮಾಡಿದೆ. ನನಗೇನು ಗೊತ್ತಾಗ್ತಿರ್ಲಿಲ್ಲ, ಯಾಕೆಂದರೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಓದಿದ್ದು, ಅದು ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು. ಏನೋ ಒಂದು ಆಸೆ ಮೇಲೆ ಮಾಡಿದೆ. ಆಮೇಲೆ ಒಬ್ಬರು NMKRV ಕಾಲೇಜಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಅಂತ ಇದ್ದಾರೆ, ಬಯೋಟೆಕ್ನಾಲಜಿ ಎಕ್ಸ್ಪರ್ಟು. ಅವ್ರು ಬರೋಕ್ಕೆ ಶುರು ಮಾಡಿದ್ರು, ಒಂದು ಪ್ರಾಜೆಕ್ಟು ಬಂದುಬಿಡ್ತು ನಮಗೆ. ಅದು ನೋಡಿದ್ರೆ ವಿಷ ಪೂರ್ತಿ, ಏಕೆಂದರೆ ವೃಷಭಾವತಿ
ಇದೆಯಲ್ಲ ಅದು ಎಲ್ಲ ಸತ್ತು ಹೋಗ್ತಾ ಇತ್ತು ಗಿಡಗಳೆಲ್ಲ. ಆಮೇಲಿಂದ ಅದರದ್ದು ಮಣ್ಣು ಜರಡಿ ಮಾಡಿಬಿಟ್ಟು ಅದರ ಅಂಶಗಳು ಏನೇನಿದೆ ಅಂತ ಅಗ್ರಾನಮಿ ಟೆಸ್ಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೊಟ್ಟಾಗ ಗೊತ್ತಾಯಿತು ಮರ್ಕ್ಯುರಿ ಅದಕ್ಕೆ ಸಂಬಂಧಪಟ್ಟಂಗಿದೆ, ಅದು ತುಂಬ ಡೇಂಜರಸ್ ಅಂತ. ಇನ್ನೊಂದು ಸಲ ದೊಡ್ಡ ದೊಡ್ಡ ತೊಟ್ಟಿಗಳು ಕಟ್ಬಿಟ್ಟು ಮಾರ್ಕೆಟಿಂದ ಈ ವೇಸ್ಟು ತರಕಾರಿ ಹೂಕೋಸಿಂದು ಸೊಪ್ಪು ಎಲ್ಲ ಬಿಸಾಕಿರ್ತಾರಲ್ಲ ಅದನ್ನೆಲ್ಲ ತೊಗೊಂಬಂದು ಹಾಕಿ ಮತ್ತು ಈ ಮಣ್ಣನ್ನು ಕೆಮ್ಮಣ್ಣನ್ನು ಹಾಕ್ಬಿಟ್ಟು ಮಾಡಿದಾಗ ಆ ಪ್ಲಾಂಟೇಶನ್ ಚೆನ್ನಾಗಿ ಬೆಳೀತಾ ಇತ್ತು. ನನ್ನ ಮೂಲ ಉದ್ದೇಶ ಮೂಟೆಗಳ ಕಳಿಸ್ತಾ ಇದ್ವಿ, ಒಂದು 5, 6, ಆಮೇಲೆ ನಂತರ 100-120 ಮೂಟೆ ಗೊಬ್ಬರನ ರಾಮನಗರ ಅಲ್ಲಿ ಇಲ್ಲಿ ತೊಗೊಂಡೋಗೋರು, ಕೆಂಗೇರಿ ಎಲ್ಲೆಲ್ಲೋ ಜ್ಞಾಪಕ ಇಲ್ಲ ನನಗೆ ಇವಾಗ, ತೊಗೊಂಡೋಗೋರು. ಇದು ನಾನು ಹೇಳ್ತಾರ 1993, 94, 95ರಲ್ಲಿ. ಬಟ್ ವೃಷಭಾವತಿ ಇದದ್ದು ಫಿಲ್ಟರ್ ಪ್ಲಾಂಟ್ ಥರ ಮಾಡಿದ್ವಿ. ಒಂದರಲ್ಲಿ ಉಪ್ಪು ಹಾಕೋದು, ಇನ್ನೊಂದರಲ್ಲಿ ಕಲ್ಲುಗಳನ್ನ ಹಾಕೋದು, ಈ ಥರ ಫಿಲ್ಟ್ರೇಷನ್ನು ಮಾಡಿದಾಗ ನೋಡಿ ಅದರ ರಿಸಲ್ಟ್ ಕೊಡ್ತು ನಮಗೆ. ಸೊ ಆ ನೀರನ್ನೇ ಬಳಸ್ಕೊಳ್ತಾ ಇದ್ವಿ ಗಾರ್ಡನ್ಗೆ ಅದಕ್ಕೆಲ್ಲನೂ. ಸೊ ಆ ಥರ ಅದು ರೈತರಿಗೆ ಕರೆದು ರೈತರನ್ನು 20 ರೈತರುಗಳನ್ನ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ. ಇವಾಗ ನಾನೊಂದು ಹೊಸದಾಗಿ ನಾವು ಮಾಡಬೇಕು ಅಂತಿದ್ದೀನಿ, ಟ್ರೀ ಫೌಂಡೇಶನ್ ಅಂತ. ಅದೆಲ್ಲ ತಯಾರಾಗಿದೆ, ಇನ್ನು ರಿಜಿಸ್ಟ್ರೇಷನ್ ಒಂದು ಆಗಬೇಕು, ಸ್ವಲ್ಪ ವಿಳಂಬ ಆಯಿತು. ಏನು ಟಿ ಅಂದರೆ ಟ್ರೈನಿಂಗ್ ಅಂತ, ಆರ್ ಅಂದರೆ ರಿಸರ್ಚ್ ಅಂತ, ಇ ಅಂದರೆ ಎಜುಕೇಷನ್ ಅಂತ, ಇನ್ನೊಂದು ಇ ಅಂತಂದರೆ ಆಂಟ್ರಪ್ರನಿಯರ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ಮಾಡಿ ಅದರಲ್ಲಿ ಫಾರ್ಮಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ರಿಸರ್ಚು, ದೂರ ಶಿಕ್ಷಣ, ಈ ಥರ ರೈತರ ಮಕ್ಕಳುಗಳಿಗೆಲ್ಲ ಕೊಡಬೇಕು ಅಂತ ನಮ್ಮ ಹಳ್ಳಿನಲ್ಲಿ ಮಾಡಬೇಕು ಅನ್ನೋ ಯೋಜನೆ. ಆಗಲೇ ರೋಡು ಅದೆಲ್ಲ ಆಗಿದೆ. ಅದನ್ನು ಅಲ್ಲಿಂದ ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ಮಾಡಬೇಕು ಅನ್ನೋದೊಂದು ಮನಸ್ಸಿನಲ್ಲಿ ಆಸೆ. ಸರ್, ತಮ್ಮ ಈ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ಬಹಳಷ್ಟು ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ಮಕ್ಕಳ ಶಿಕ್ಷಣದ ಬಗ್ಗೆ ಆಗಿರಬಹುದು, ನೊಂದ ಹೆಣ್ಣು ಮಕ್ಕಳಿಗೆ ಒಂದು ಜೀವನ ಆಸರೆ ಅಥವಾ ಸ್ವಯಂ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಆಗಿರಬಹುದು. ವಿಶೇಷವಾಗಿ ಹೇಳಬೇಕು ಅಂದರೆ ಜಪಾನ್ನ ಟೋಕಿಯೋದಲ್ಲಿ ಅಥವಾ ಜಿನಿವಾದಲ್ಲಿ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ತಾವು ಭಾರತದ ಪ್ರತಿನಿಧಿಯಾಗಿ ಅಲ್ಲಿ ಪಾಲ್ಗೊಳ್ತೀರಿ ಸರ್. ಆ ಒಂದು ಅನುಭವ ಹಂಚ್ಕೊಳ್ಳಿ ಸರ್ ನಮ್ಮ ಜೊತೆಗೆ. ಈಗ ನಂದು ಇವಾಗ ನಾವು ಏನೇ ಡಿಗ್ರಿ, ಅಂಡರ್ ಗ್ರಾಜ್ಯುಯೇಟ್ ಆಗಿರಲಿ, ಪೋಸ್ಟ್ ಗ್ರಾಜ್ಯುಯೇಟ್, ಡಾಕ್ಟ್ರೇಟ್ ಆಗಿರಲಿ, ಅದು ಮಾಡಿದ್ರೆ ಅದು ಸ್ವಲ್ಪ ನನ್ನ ಯಶಸ್ಸಾಗುತ್ತೆ. ನಾವು ಏನೇ ಹೇಳ್ಬೋದು, ನಾವು ಸಮಾಜಕ್ಕೆ ಮಾಡ್ತಾ ಇದ್ದೀವಿ, ನಾವು ಸಮಾಜಕ್ಕೆ ಮಾಡಿರ್ಬೋದು, ಅದನ್ನು ನಾವು ಸಂಬಳ ತಗೊಂಡು ನಾವು ಸಮಾಜಕ್ಕೆ ಮಾಡಿದ್ದೀವಿ. ಅದು ಬಿಟ್ಟು ಹೊರತುಪಡಿಸಿ ಏನಾದರೂ ಒಂದು ಮಾಡಬೇಕು ಅಂತ ಯಾವುದೋ ಒಂದು ಸ್ಟೇಜಲ್ಲಿ ಬರುತ್ತೆ ಒಬ್ಬ ಮನುಷ್ಯನಿಗೆ, ಎಲ್ಲ ಮನುಷ್ಯರಿಗೂ ಬರುತ್ತೆ. ಒಬ್ಬರು ಸುಮ್ಮನೆ ಹಂಗೆ ಪಾಠ ಹೇಳ್ಕೊಡ್ಬೋದು, ಒಬ್ಬರು ಸಂಗೀತ ಸುಮ್ಮನೆ ಹೇಳ್ಕೊಡ್ಬೋದು, ಒಬ್ಬರು ಡ್ರಾಮಾ ಹೇಳ್ಕೊಡ್ಬೋದು. ನಾನು ಎಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಿದ್ದರಿಂದ ಸ್ಕಿಲ್ ಡೆವಲಪ್ಮೆಂಟ್ ಯಾಕೆ ಮಾಡಬಾರ್ದು ಅನ್ನೋದು ಒಂದು ಆಸೆ ಬಂತು. ಆಮೇಲೆ ಸ್ಕೂಲ್ ಡ್ರಾಪ್ಔಟ್ ಹುಡುಗರಿಗೆ ಏನಾರು ಒಂದು ಕೊಟ್ಟು, ಇವಾಗ ನನಗೆ ಆವಾಗ ಅಷ್ಟು ಗೊತ್ತಿರಲಿಲ್ಲ, ಓಪನ್ ಸ್ಕೂಲ್ ಕಾನ್ಸೆಪ್ಟ್ ಅಂತಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಸೊ ಅವರು ಡ್ರಾಪ್ಔಟ್ ಆಗಿರೋ ಹುಡುಗರಿಗೂ ಟ್ರೈನಿಂಗ್ ಕೊಟ್ಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗಲ್ಲಿ ಅದನ್ನು SSLC ಅದು ಮಾಡೋದಕ್ಕೆ ಒಂದು ಒಳ್ಳೆಯದು. ಮತ್ತು ದೂರ ಶಿಕ್ಷಣ ಅನ್ನೋದು ಈಗ ತುಂಬ ಒಳ್ಳೆಯದು. ನಾವು ನ್ಯಾಕಲ್ಲಿ ನಾವೇನು ಮಾಡಿದ್ದೀವಿ, ತುಂಬ ಇಂಪಾರ್ಟೆಂಟ್ ಒತ್ತು ಕೊಟ್ಟಿದ್ದೀವಿ. ODL ಅಂತ, ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತ, ವರ್ಚುವಲ್ ಲರ್ನಿಂಗು, ಇದನ್ನೆಲ್ಲನೂ ಡೋರ್ ಸ್ಟೆಪ್ ಟು ದಿ ಹಳ್ಳಿಗಳಿಗೆ ತೊಗೊಂಡೋಗಿ ಅಲ್ಲಿಂದ ಎಷ್ಟು ಜನ ಮುಂದಕ್ಕೆ ಬರಬೇಕು ಅನ್ನೋದು ಒಂದು ಆಸೆ. ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇಂಪ್ರೂವ್ ಮಾಡೋದಕ್ಕೆ ಅಂತ. ಇದೇ ಥರ ನಾವು ಒಂದು ಕಾನ್ಸೆಪ್ಟನ್ನು ತುಮಕೂರು ಯೂನಿವರ್ಸಿಟಿಯಲ್ಲಿ ಜ್ಞಾನ ತರಂಗ ಅಂತ, ಅದು ಅಷ್ಟೊತ್ತಿಗೆ ನನ್ನ ಟರ್ಮ್ ಮುಗೀತು, 4 ವರ್ಷ ಇತ್ತಲ್ಲ ಟರ್ಮು ಮುಗೀತು. ಅಂದರೆ ಏನು ಅಂತಂದರೆ ಈ ಹಳ್ಳಿಗಳಲ್ಲಿ ಅವ್ರನ್ನ ಯೂನಿವರ್ಸಿಟಿಗಳಿಗಾಗಲಿ ಕಾಲೇಜ್ಗಳಿಗಾಗಲಿ ಬರೋದು ಬೇಡ, ಅವರು ಎಲ್ಲಿದ್ದಾರೋ ಅಲ್ಲೇ ಶಿಕ್ಷಣ ಕೊಟ್ಬಿಡೋದು. ಫಾರ್ಮರು ಮಕ್ಕಳು ಫಾರ್ಮಿಂಗ್ ಮಾಡ್ತಾ ಇರ್ತಾರೆ, ಅದು ಬಿಟ್ಟು ಬಂದರೆ ಅವ್ರಿಗೆ ಮಂತ್ಲಿ ಇನ್ಕಮ್ ಹೋಗ್ಬಿಡುತ್ತೆ, ದುಡಿಮೆ ಇರಲ್ಲ. ಸೊ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸಾಯಂಕಾಲ ತೆಗೆದು ಬಿಡೋದು, ಈವ್ನಿಂಗ್ ಕಾಲೇಜ್ ಥರ. ಎಕ್ಸಾಮಿನೇಷನ್ ಅವ್ರ ಡೋರ್ ಸ್ಟೆಪ್ಪಲ್ಲೇ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ಕೊಡೋದು. ಎಂಥ ಒಳ್ಳೆ ಪರಿಕಲ್ಪನೆ. ಅವರು ಏನಂದರೆ ಅವ್ರ ಲಿಟ್ರಸಿ ಒಂದು ಇಂಪ್ರೂವ್ ಆಗುತ್ತೆ. ಎರಡನೇದಾಗಿ ಅವ್ರಿಗೆ ಅಲ್ಲಿ ಸ್ಕಿಲ್ಲು, ಭೂಮಿ ಮೇಲೆ ಕೆಲಸ ಮಾಡ್ತಿರ್ತಾರೆ, ಅದೊಂದಾಗತ್ತೆ. ಪ್ಲಸ್ ಆ್ಯಡ್ ಆನ್ ಕೋರ್ಸ್, ಇವಾಗ ಒಬ್ಬ
ಪ್ಲಂಬರ್ ಇದ್ರೆ ಅವನಿಗೊಂದು ಹೈಡ್ರಾಲಿಕ್ ಎಂಜಿನಿಯರಿಂಗ್ ಅಂದ್ರೆ ಏನು, ಹೈಡ್ರಾಲಿಕ್ಸ್ ಅಂದ್ರೆ ಏನು, ಸುಮ್ಮನೆ ಅವ್ರಿಗೊಂದು ನೀರು ಹರಿಯುತ್ತೆ. ನೀರು ಹರಿಯೋದಂದ್ರೆ H2O ಅಂತ ಎಲ್ರಿಗೂ ಗೊತ್ತಿದೆ. ಒಂದು ಪೈಪಲ್ಲಿ ನೀರು ಹರಿಯುತ್ತೆ, ಆ ಪೈಪ್ ಡಯಾಮೀಟರ್ ಏನು, ಡಿಸ್ಚಾರ್ಜ್ ಅಂತ ಹರಿಯೋವಾಗ ಈಚೆಗೆ ಬರೋವಾಗ, ಈಗ ಫಾರ್ ಎಕ್ಸಾಂಪಲ್ ಇದು ಹಿಂಗಿದ್ರೆ ಈಚೆ ಬರೋವಾಗ ಡಿಸ್ಚಾರ್ಜ್ ಅಂತ ಆಗುತ್ತೆ. ಆ ಕ್ಯೂ ಅಂದರೆ ಕ್ವಾಂಟಿಟಿ ಈಸ್ ಈಕ್ವಲ್ ಟು ಏರಿಯಾ ಇಂಟು ವೆಲಾಸಿಟಿ. ಸಿಂಪಲ್ ಆಗಿ ಅವ್ರಿಗೆ ಅರ್ಥ ಆಗೋ ಹಂಗೆ. ಈಗ ಒಂದು ಮೋಟಾರು ರಿಪೇರ್ ಮಾಡುವಾಗ ಓಮ್ಸ್ ಲಾ ಅಂದರೆ ಏನು ಗೊತ್ತಿರಲ್ಲ. ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ಕರೆಂಟ್ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಅಂತ. ಪೊಟೆನ್ಷಿಯಲ್ ಅಂದರೆ ಏನು, ಯಾಕೆ ಹೋಗ್ತಾ ಇರುತ್ತೆ ಕರೆಂಟು, ಬರ್ತಾ ಇರುತ್ತೆ, ಒಳಗಡೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಕರೆಂಟ್ ಯಾಕೆ ಫ್ಲಕ್ಚುಯೇಟ್ ಆಗುತ್ತೆ, ಈ ಥರ ಸಂವಾದದಲ್ಲಿ ಅವ್ರಿಗೆ ಸೈನ್ಸು ಗೊತ್ತಾಗಬೇಕು, ಅಲ್ಲಿ ಸ್ಕಿಲ್ಲು ಬರಬೇಕು. ಆ ಥರ ಪ್ರಯೋಗಗಳೆಲ್ಲ ಮಾಡಿದ್ದೀನಿ ನಾನು. ಸರ್, ನನಗೆ ನಿಮ್ಮ ಮಾತು ಕೇಳಿದಾಗ ಒಂದು ಸಣ್ಣ ಕುತೂಹಲ ಕಾಡ್ತಾ ಇದೆ ಸರ್. ಈಗ ನಾವು ಮಾಡ್ತಾ ಇರುವಂತಹ ಪ್ರತಿನಿತ್ಯ ದಿನನಿತ್ಯದ ಕೆಲಸಗಳಿಗೆ ವಿಜ್ಞಾನದ ಲೇಪ ಅಥವಾ ಅದಕ್ಕೊಂದು ಜ್ಞಾನ, ಇದೇ ರೀತಿ ಒಂದು ಥೇರಿನೂ ಕೂಡ ಇದೆ ಪ್ರಾಕ್ಟಿಕಲ್ಗೆ ಅನ್ನುವಂಥದ್ದು. ನೀವು ಚಿಕ್ಕವರಿದ್ದಾಗ ಏನಾದರೂ ಈ ಥರ ಪ್ರಯೋಗಗಳು ಮಾಡಿದ್ರ ಸರ್ ಅಂತ? ಪ್ರಯೋಗಗಳು ಅಂದರೆ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿದ್ದೆ ಪ್ರಯೋಗಗಳು. ಒಂದು ಮೆಟ್ಲರ್ಜಿ ಅದ್ರ ಬಗ್ಗೆ ಆಗಿರ್ಬೋದು, ಮೆಟೀರಿಯಲ್ ಸೈನ್ಸ್ ಆಗಿರ್ಬೋದು, ಈ ಥರದ್ದನ್ನೆಲ್ಲ ಒಂದು ಪ್ರಾಕ್ಟಿಕಲ್ ಆಗಿ ಹೇಗಾಗತ್ತೆ ಅನ್ನೋದು ಒಂದು ಇದನ್ನು ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾವುದನ್ನೇ ನೋಡಿದ್ರು ಅದಕ್ಕೆ ವೈಜ್ಞಾನಿಕವಾಗಿ ಒಂದು ಲೇಪವನ್ನು ಹಾಕಿ ಅದನ್ನ ನೋಡೋ ಒಂದು ದೃಷ್ಟಿಕೋನ ಅವಾಗಿನಿಂದಲೇ ಬೆಳೆಸ್ಕೊ. ಇವಾಗ ತಂಬೂರಿ ನಾವು ಹಾಕ್ತಾ ಇರ್ತೀವಿ, ಸೌಂಡ್ ವೇರಿಯೇಷನ್ ಬರಬಾರ್ದು. ವಿ ಈಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಅಂತ, ವೆಲಾಸಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಸೈಕಲ್ಸ್ ಇಂಟು ಲ್ಯಾಂಬ್ಡಾ ಅಂತ ಅಂತೀವಿ. ಸಾಪಾಸ ಕೂಗುವಾಗ ಇದಾಗುತ್ತೆ. ಇವಾಗ ಒಂದು ಮಂದಿರದಲ್ಲಿ ಒಂದು ಹೇಳ್ತೀವಿ, ತೆಲಿಯಲೇರು ರಾಮ ಭಕ್ತಿ ಮಾರ್ಗ ಮೋನೋ, ತೆಲಿಯಲೇರು ರಾಮ ಭಕ್ತಿ ಮಾರ್ಗ ಮೋನೋ, ತಿಳಿಯಲೇರು ರಾಮ ಭಕ್ತಿ ಮಾರ್ಗ ಮೋನೋ, ತಿಳಿಯಲೇರು ರಾಮ ಭಕ್ತಿ ಮಾರ್ಗ ಮೋನೋ ತಿಳಿಯ. ಇವಾಗ ಆಸಿಲೋಸ್ಕೋಪ್ ಅಂತ ಎಲೆಕ್ಟ್ರಾನಿಕ್ಸ್ ಹೆಂಗೆ ಮೇಲಕ್ಕೆ ಹೋಗುತ್ತೆ ಕೆಳಗೆ ಹೋಗುತ್ತೆ, ಆ ವೇವನ್ನ ಯಾಕೆ ಅನಾಲಿಸಿಸ್ ಮಾಡಬಹುದು. ಇವಾಗ ಪ್ಲೇನ್ ಆಗಿ ಅಂತಕರ ದೂತರಿಗೆ ಕಿಂಚಿತು ದಯವಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀ ಹರಿಯ ನೆನೆ ಮನವೇ. ನೋಟ್ಸು ಒಂದು ಕಡೆಯಿಂದ ಒಂದು ಕಡೆ. ಸೊ ಈಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಆಸ್ಲೋಸ್ಕೋಪ್ ಇದ್ರೆ ಆ ವಾಯ್ಸನ್ನ ಮಾಡ್ಯುಲೇಟ್, ಈ ತರದ್ದೆಲ್ಲಾನು ಯೋಚನೆ ಮಾಡ್ತಾರೆ ಸರ್. ಇಂಥ ಯೋಚನೆಗೊಂದು ಚಪ್ಪಾಳೆ ಸರ್ ನಿಜವಾಗ್ಲೂ. ಅಂದ್ರೆ ಮ್ಯೂಸಿಕಲ್ ಇಂಜಿನಿಯರಿಂಗ್ ಅನ್ನುವಂತ ಒಂದು ಪರಿಕಲ್ಪನೆ ಹೊಸದು ಬರಬಹುದೇನೋ, ಆ ತರ ಒಂದು ನಿಜವಾಗ್ಲೂ ನೀವು ಹೇಳಿದಾಗ ನಮ್ಗೆ ಆ ತರ ಒಂದು ಅರ್ಥೈಸ್ಕೊಂಡ್ವಿ ನಾವು. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಥವಾ ಇವತ್ತಿನ ದಿನಮಾನದಲ್ಲಿ ನ್ಯೂ ಎಜುಕೇಶನ್ ಪಾಲಿಸಿ ಬರ್ತಿರೋದು, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಆಪ್ಷನ್ಸ್ ಸಿಗ್ತಾ ಇದೆ. ಇವತ್ತಿನ ದಿನಮಾನದಲ್ಲಿ ವಿದ್ಯಾರ್ಥಿಗಳ ಗುಣಮಟ್ಟ ಹೇಗಿದೆ ಮತ್ತು ಇಂಡಸ್ಟ್ರಿಗಳಿಗೆ ಅವರು ಏನು ಇಂಡಸ್ಟ್ರಿ ಮತ್ತು ವಿದ್ಯಾರ್ಥಿಗಳ ಒಂದು ಜೋಡಣೆಗೆ ಇನ್ಸ್ಟಿಟ್ಯೂಟ್ಗಳು ಏನ್ ಮಾಡ್ತಿದೆ, ಇನ್ಕ್ಯುಬೇಷನ್ ಸೆಂಟರ್ಗಳ ಅಗತ್ಯತೆ ಎಷ್ಟಿದೆ? ವಿದ್ಯಾರ್ಥಿ ಇಂಡಸ್ಟ್ರಿ ಅನ್ನೋದು ತುಂಬಾ ಅತಿಯಾಗಿ ಇಂಡಸ್ಟ್ರಿ ಓರಿಯೆಂಟೆಡ್ ಆಗಿದ್ರು ಅವರಿಗೆ ಪರಿಪೂರ್ಣವಾದ ನಾಲೆಡ್ಜ್ ಬರಲ್ಲ. ಸೊ ಇಂಡಸ್ಟ್ರಿ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಇದು ಕೆಲವರು ಒಪ್ಪಲ್ಲ ಇದನ್ನ. ಆದ್ರೆ ನಮ್ಗೆ ಲಿಬರಲ್ ಆರ್ಟ್ಸ್ ಇರಲಿ, ಒಂದು ವ್ಯಾಲ್ಯೂ ಸಿಸ್ಟಮ್ ಇರಲಿ, ಅದನ್ನೆಲ್ಲ ಕಲಿಸ್ಬೇಕಾಗತ್ತೆ. ಅದು ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾ ಹೇಳ್ತೀನಿ, ಇನ್ನೊಂದು ಎಕ್ಸ್ಟ್ರೀಮ್ ತಗೊಳ್ತೀನಿ. ಒಂದು ಪ್ರೊಡಕ್ಷನ್ ಟೆಕ್ನಾಲಜಿ ಅಂತ ಒಂದು ಸಬ್ಜೆಕ್ಟ್ ಎಂಜಿನಿಯರಿಂಗ್ ಅಲ್ಲಿ. ಅದೇನು ಅಂತಂದ್ರೆ ಪ್ರೊಡ್ಯೂಸ್ ಮಾಡುತ್ತೆ ಎಕ್ವಿಪ್ಮೆಂಟ್ ಇಂದ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ. ಒಂದು ಲೇತ್ ಎಲ್ಲರಿಗೂ ಗೊತ್ತಿದ್ದೇ ಇದೆ. ನಾವು ಲೇತನ್ನ ಇದು ಹೆಡ್ ಸ್ಟಾಕು, ಇದು ಟೈಲ್ ಸ್ಟಾಕು, ಇದು ಟೂಲು ಅಂತ ಬರೆಯೋಕ್ ಬದಲು ಯಾಕೆ ಏಪ್ರಾನ್ ಹಾಕೊಂಡ ಅವರು ಇನ್ಸ್ಟ್ರಕ್ಟರ್ ಯಾಕಿರ್ಬೇಕು? ಲೆಕ್ಚರರ್ ಅಸಿಸ್ಟೆಂಟ್ ಪ್ರೊಫೆಸರ್ ನಿಂತ್ಕೊಳ್ಳಿ, ಆ ಹುಡುಗರಿಗೆ ಹೇಳಿ, ನೋಡ್ರಿ ಇದನ್ನೆಲ್ಲ ಡಿಸ್ಅಸೆಂಬಲ್ ಮಾಡಿ ನೀವು ಅಸೆಂಬಲ್ ಮಾಡಿ, ಇದೊಂದು ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟ್ ನ ಒಂದು ಕಚ್ಚಾ ರೂಪದಲ್ಲಿ ತಗೊಂಡ್ಬರೋಣ, ಟೂಲನ್ನು ಇಟ್ಬಿಟ್ಟು ಅಂತ ಹಂಗ್ ಮಾಡಿದ್ರೆ ಆಮೇಲೆ ನೀವು ಥಿಯರಿ ಕರ್ಕೊಂಡೋಗಿ, ಅದು ಒಳ್ಳೇದಾಗತ್ತೆ. ಇಂಡಸ್ಟ್ರಿ ಇಲ್ಲೇ ಕಾಣಿಸುತ್ತಲ್ಲ ನಮಗೆ, ಅಲ್ವೇ? ಸೊ ಹಂಗಾಗ್ಬಿಟ್ಟು
ಪ್ರಾಕ್ಟಿಕಲ್ ಎಜುಕೇಶನ್ ಅದನ್ನ ನಾನು ಜರ್ಮನಿನಲ್ಲಿ ನೋಡಿದ್ದೀನಿ. ಜಪಾನಲ್ಲಿ ಹಿರೋಶಿಮಾ ಯೂನಿವರ್ಸಿಟಿಗೆ ಹೋದಾಗ ನಾನು ಅನ್ಕೊಂಡೆ ಯಾರೋ ಬರ್ತಾರೆ ನಮ್ಮ ಮೆಲ್ಟ್ ತೆಗಿಬೇಕು ಕಾಂಪೋಸಿಟ್ ಮೆಟೀರಿಯಲ್ ಅಲ್ಲೆಲ್ಲ ಈ ಮತ್ ಕಡ್ದಂಗೆ ಇದು ಈ ಮಜ್ಜಿಗೆ ಕಡಿತೀವಲ್ಲ ಫಸ್ಟ್ ಅದು ಸ್ಟರರ್ ಅಂತಾರೆ. ಕೆಳಗಡೆ ಒಂದು ತೂತಿರುತ್ತೆ, ಅದನ್ನ ತೆಗೆದ್ರೆ ಹೀಟ್ ಆದ ತಕ್ಷಣ ಮೆಲ್ಟ್ ಕೆಳಗೆ ಬರ್ತಾರೆ ಅಂತ. ಯಾರು ಬರಲ್ಲ ಪ್ರೊಫೆಸರ್, ನೀವೇ ಮಾಡ್ಬೇಕು ಅದನ್ನ ಅಂತ. ನಮ್ಗೆ ಇಲ್ಲಿ ಯಾರೋ ಬೇರೆಯವ್ರು ಮಾಡ್ಕೊಡ್ತಾ ಇದ್ರು. ಸೊ ಅದು 2 ದಿವಸ ಕಷ್ಟ ಆಯ್ತು, 3ನೇ ದಿವಸ ಕಲಿತೆ. ಸೊ ಮಾಡಿ ಚೆನ್ನಾಗಾಯ್ತು. ಆ ಥರ ನಮ್ಮ ಜನಕ್ಕೆ, ನಮ್ಮ ಹುಡುಗರಿಗೆ ಆದಷ್ಟು ಕೈ ಕೆಲಸ ಕಲಿಸ್ಬಿಡ್ಬೇಕು. ಇಲ್ಲ ನಮಗೆ ಒಂಥರ ಆಗತ್ತೆ, ಏನಪ್ಪ ನಮ್ಗೆ ಮಾಡಕ್ ಬರಲ್ವಲ್ಲ ಅಂತ ನಮ್ಮ ಮನಸ್ಸಲ್ಲಿ ಅನ್ಸುತ್ತೆ. ಸೊ ನೀವು ಕೇಳಿದ ಪ್ರಶ್ನೆ, ಎಂಜಿನಿಯರಿಂಗಲ್ಲಿ 2 ವರ್ಷ ಆಗ್ತಾ ಇದ್ದಂಗೆನೆ ಇಂಟರ್ನ್ಶಿಪ್ ಅಂತ ಸುಮ್ಮನೆ ಮಾಬಾಗಿ 20 ಹುಡುಗರು ಹೋಗೋದು ನೋಡೋದು ಬರೋದು, ಅದು ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇಂಟ್ರಾಕ್ಷನ್ ಅಲ್ಲ. ಇಂಡಸ್ಟ್ರಿನಲ್ಲೇ ಕೈ ಕೆಲಸ ಮಾಡಿಸ್ಬೇಕು ಅವ್ರಿಗೆ. 20 ದಿವಸ ಆಗಿರ್ಲಿ, 1 ತಿಂಗಳಾಗಿರ್ಲಿ, ಏನೋ ಒಂಚೂರಾದ್ರೂ ನಾ ಕಲ್ತ್ಕೊಂಡು ಈಚೆಗೆ ಬಂದೆ ಅಂತ ಬರಬೇಕಾಗುತ್ತೆ. ಸೊ ಇನ್ಕ್ಯುಬೇಷನ್ನಲ್ಲಿ ಐಡಿಯಾಸ್ ಏನಾದರೂ ಇದ್ದರೆ ಫೇಲ್ಯೂರ್ ಆದರೂ ಚಿಂತೆ ಇಲ್ಲ. ಏನೋ ಒಂದು ಸ್ವಲ್ಪ ದುಡ್ಡು ಕೊಡಿ, 100ರಲ್ಲಿ 1 ಹುಡುಗನಿಗೆ 2 ಹುಡುಗನಿಗೆ. ಅದು ಇಲ್ಲಿ ಕೆಲವು ಯೂನಿವರ್ಸಿಟಿಗಳಲ್ಲಿ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಆ ಥರ ಚೆನ್ನಾಗಿ ಆಗ್ತಾ ಇದೆ. ನೀವು ಎಷ್ಟು ಡಿಗ್ರಿಗಳನ್ನ ಮಾಡಿದಿರಿ ಅಂತ ಎಣಿಸ್ತಾ ಕೂತ್ರೆ ಬಹುಶಃ ನನ್ನ ವಯಸ್ಸಿನಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಬಹುದು ಸರ್. ಬಹಳ ಖುಷಿಯಿಂದ ಹೇಳ್ತಿದ್ದೀನಿ ಇದನ್ನ, ಯಾಕಂದ್ರೆ ಒಬ್ಬ ವ್ಯಕ್ತಿ ಜೀವಮಾನದಲ್ಲಿ ಇಷ್ಟು ಓದು, ಇಷ್ಟು ಒಂದು ಸಾಂಸ್ಕೃತಿಕತೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇವೆಲ್ಲವನ್ನ ನೀವು ಇಷ್ಟು ಮಾಡಲಿಕ್ಕೆ ಬಹುಶಃ ಸಾಮಾನ್ಯರಿಗೆ ಸಾಧ್ಯವಾಗುವಂಥ ಕೆಲಸ ಅಲ್ಲ ಇದು. ಇದಕ್ಕೆ ನಿಮ್ಮ ಕುಟುಂಬದವರು ಕೂಡ ಅಷ್ಟೇ ನಿಮ್ಗೆ ಸಹಕಾರ ಕೊಟ್ಟಿರಬೇಕು. ನಿಮ್ಮ ಕುಟುಂಬದವ್ರ ಸಹಕಾರ ಹೇಗಿತ್ತು ಸರ್? ಯಾಕಂದರೆ ಅಷ್ಟೊಂದು ಡಿಗ್ರೀಸು, ಅಷ್ಟು ಮಾಸ್ಟರ್ ಡಿಗ್ರೀಸು, ಅಷ್ಟು PhDs ಆ್ಯಂಡ್ ರಿಸರ್ಚ್. ಕುಟುಂಬದಲ್ಲಿ ಯಾವುದೇ ಥರ ತೊಂದರೆ ನನಗೆ ನಮ್ಮ ತಂದೆ ತಾಯಿ ಅಕ್ಕ ಆಗಿರಲಿ ಮೊದಲಿಂದನೂ, ಆಮೇಲೆ ನನ್ನ ಮದುವೆ ಮಾಡ್ಕೊಂಡ್ಮೇಲೆ ನನ್ನ ವೈಫ್ ಆಗಿರಲಿ, ಯಾರೂ ನನಗೆ ಯಾವುದೇ ಥರ ಅಡ್ಡಿ ಮಾಡಲಿಲ್ಲ. ಇದಕ್ಕೆ ಬನ್ನಿ, ಅದಕ್ಕೆ ಬನ್ನಿ, ಇಲ್ಲಿ ಹಿಂಗೆ ಆಗಬೇಕು, ಹಂಗೆ ಆಗಬೇಕು ಅಂತ. ಸೊ ಫ್ಯಾಮಿಲಿ ಕಡೆಯಿಂದ ನನಗೆ ಫುಲ್ ಸಪೋರ್ಟ್ ಸಿಕ್ತು. ಸೊ ಒಟ್ಟು ಕುಟುಂಬದಲ್ಲಿ ಇದ್ದಿದ್ದರಿಂದ ನನ್ನ ಜವಾಬ್ದಾರಿನೂ ನನಗಿರಲಿಲ್ಲ ನನಗೇನು. ಸೊ ಒಂದೇ ಸಮಯ ನಾನು ಓದ್ ಕಡೆಗೆ, ಸಂಗೀತದ ಕಡೆಗೆ ಇದೆಲ್ಲ ಕಾನ್ಸಂಟ್ರೇಟ್ ಮಾಡಿ, ಆಮೇಲೆ ಎಕ್ಸಸೈಸು, ಸ್ವಿಮ್ಮಿಂಗ್ ನಮ್ಮ ತಂದೆ ಚೆನ್ನಾಗಿ ಕಲಿಸ್ಕೊಟ್ಟಿದ್ರು. ಹಂಗಾಗ್ಬಿಟ್ಟು ಸ್ವಿಮ್ಮಿಂಗು ಅದೇನು ಸಹಜವಾಗಿ ಸ್ವಾಭಾವಿಕವಾಗಿ ಬಂದ್ಬಿಡ್ತು. ನನ್ನ ವೈಫು ಪ್ರಿನ್ಸಿಪಲ್ ಆಗಿದ್ದಾರೆ ಗೌರ್ಮೆಂಟ್ ಆಯುರ್ವೇದ ಕಾಲೇಜಲ್ಲಿ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅಲ್ಲಿ, ಪಬ್ಲಿಕ್ ಸರ್ವಿಸು ಇವ್ರಿಗೆ, ವಿತ್ ಸಪೋರ್ಟ್ ಆಫ್ ಅವರ್ ಕೊಲೀಗ್ಸ್ ಆ್ಯಂಡ್ ಸ್ಟಾಫ್. ನಮ್ಮ ಹುಡುಗ ಎಂಜಿನಿಯರಿಂಗು ಮುಗಿಸಿ ಅವನು ಈಸ್ ಅ ಮ್ಯೂಸಿಷಿಯನ್. ಅವನು ಮ್ಯೂಸಿಕ್ ಅರೇಂಜ್ಮೆಂಟು ಮತ್ತು ಮ್ಯೂಸಿಕ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಕೆಲಸಗಳು ಮಾಡ್ತಿದ್ದಾನೆ. ಆ್ಯಂಡ್ ಸ್ವಲ್ಪ ವೋಕಲ್ಲು 2-3 ನಾನು ಸಿನಿಮಾನೇ ನೋಡಿಲ್ಲ ನಾನು. ಒಂದು 10 ಸಿನಿಮಾಗಳು ಹಾಡಿರ್ಬೋದು. ವೈಲಿನ್ ನುಡಿಸ್ತಾನೆ ನಾನು. ನಾರಾಯಣ ಶರ್ಮಾ ಅಂತ ಹೇಳಿ. ಹೌದು ಅಂತ ನಮ್ಮ ಅಕ್ಕ ಅವ್ರ ಮನೆ ಪೂರ್ತಿ ನೋಡಿಕೊಂಡು ನಮ್ಗೆ ಒತ್ತಾಸೆಯಾಗಿ ಎಲ್ಲರಿಗೂ ಹೋಗ್ತಾ ಇದ್ದಾರೆ. ಹಂಗೆ ನಮ್ಮ ಕಸಿನ್ ಇದ್ದರು, ಅವರು ವೈಫ್ ಲತಾ ಅಂತ ಅಂದ್ಬಿಟ್ಟು, ಸಿದ್ಧಾರ್ಥ ಅಂತ, ಎಲ್ಲ ಸಪೋರ್ಟ್ ಮಾಡಿದ್ರಿಂದ ನಾವು ಕೆಲಸ ಮಾಡಿಕೊಂಡು ಬರೋಕ್ಕಾಯ್ತು. ನೀವು ಒಳ್ಳೆ ಟೀಚರ್ ಅಲ್ಲ ಅಂತ ಮಾತಲ್ಲಿ ಹೇಳಿದ್ರಿ, ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಮಾಡಿದಂತಹ ಪ್ರಯೋಗಗಳಾಗಿರ್ಬೋದು, ಈಗಲೇ ನೀವು ವಿವರಿಸಿದ್ದು ನಾವು ಕೇಳಿದಾಗ ಎಷ್ಟು ಸರಳವಾದ ಭಾಷೆಯಲ್ಲಿ, ನಾವು ಇಂಜಿನಿಯರಿಂಗ್ ಐಡಿಯಾನೇ ಇಲ್ಲದೆ ಇರುವಂತ ನಮ್ಮಂಥವ್ರಿಗೂ ಕೂಡ ಅರ್ಥವಾಗೋ ರೀತಿಯಲ್ಲಿ ಹೇಳಿದ್ರಿ ಸರ್. ಆ ಮಾತನ್ನ ಅಲ್ಲಗಳಿತೀನಿ. ನಿಮಗೆ ಇಲ್ಲಿವರೆಗೂ ಕೂಡ ಅಂದ್ರೆ ಸಾಕಷ್ಟು ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದೀರಿ, ಅನೇಕ ಸ್ಥಾನಗಳನ್ನ ಯಶಸ್ವಿಯಾಗಿ ತಾವು ಪೂರೈಸಿದ್ದೀರಿ ಸರ್. ಆದ್ರೆ ಇನ್ನು ಕೂಡ ಒಂದು ಡ್ರೀಮ್ ರೋಲ್ ಅಂದ್ರೆ ಇಂಥದನ್ನ ಮಾಡಬೇಕು, ಇಂಥದೊಂದು ಸುಧಾರಣೆ ತರಬೇಕು ಅನ್ನೋಂಥದ್ದು ನಿಮ್ಮ ಮನಸ್ಸಿನಲ್ಲಿರುವಂತಹ ಯೋಚನೆಗಳು? ಸುಧಾರಣೆ ಅನ್ನೋದು ಒಂದು ಒಳ್ಳೆ ಪ್ರಶ್ನೆ ಹಾಕಿದ್ರೆ ಅದು ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಹೌದು. ಇವತ್ತು ನಾ ಸುಧಾರಣೆ ಮಾಡಿದೆ, ನಾಳೆ ದಿವಸ ಇನ್ನೊಂದಿರುತ್ತೆ ಪ್ರಾಬ್ಲಮ್. ಸೊ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಕಂಟಿನ್ಯೂಸ್ ಪ್ರೋಸೆಸ್ ಇದು. ಹೌದೌದು. ಸುಧಾರಣೆ ಅನ್ನೋದು, ಸುಧಾರಣೆ ಮಾಡಿದ್ದೀನಿ ಅನ್ನೋದ್ರೆ ತಪ್ಪು. ಅದು ಸುಧಾರಣೆ ಮಾಡ್ತಾ ಇದ್ದೀನಿ ಅಂತ ಅನ್ಬೇಕಷ್ಟೇನೆ. ಅದು ಒಬ್ಬರ ಕೈನಲ್ಲೆಲ್ಲ ಎಲ್ಲ ಕಲೆಕ್ಟಿವ್ ಆಗಿ ಸೇರಿ ಸುಧಾರಣೆ ಆಗಬೇಕು, ಎಲ್ಲ ಯಾವುದೇ ಸಿಸ್ಟಮ್ನಲ್ಲಾಗಲಿ. ಸಂಸ್ಕೃತಿ ವಿಜ್ಞಾನ, ಸಂಸ್ಕಾರ ವಿಜ್ಞಾನ ಇವನ್ನ ಬಹಳಷ್ಟು ಜೊತೆಯಾಗಿ ಕಂಡಂಥವ್ರು ನೀವು. ಇದು ಎಷ್ಟು ಮೌಲ್ಯ ಸರ್ ನಿಮಗೆ? ಸಂಸ್ಕೃತಿ ವಿಜ್ಞಾನ ಅನ್ನೋದು ನೋಡಿ, ಅದು 2 ಸಪ್ಲಿಮೆಂಟ್ರಿ ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಇದ್ದಂಗೆ.
ಯೋಗ ಇಲ್ಲದೆ ಇದ್ರೆ ಕ್ಷೇಮ ಇಲ್ಲ, ಕ್ಷೇಮ ಇಲ್ಲದೆ ಇದ್ರೆ ಯೋಗ ಇಲ್ಲ. ಆ ಥರನೇ ಸಂಸ್ಕೃತಿ ಅನ್ನೋದು ಅದು ಒಂದು ನಡವಳಿಕೆ. ವಿಜ್ಞಾನ ಅನ್ನೋದು ಡೇ ಇನ್ ಆ್ಯಂಡ್ ಡೇ ಔಟ್. ಇವಾಗ ಉಸಿರಾಡ್ತಾ ಇರೋದು ಅದೊಂದು ವಿಜ್ಞಾನ. ನಾವು ಮಾತುಕತೆ, ನಮ್ಮ ವ್ಯಕ್ತಿತ್ವ ಅನ್ನೋದೊಂದು ಸಂಸ್ಕೃತಿ. ಈಗ ನಾವು ಹೆಂಗೆ ನಡ್ಕೊಳ್ತೀವೋ ಅದೇ ನಮಗೆ ಒಂದು ಸಂಸ್ಕೃತಿ, ಅದೇ ಒಂದು ವಿಜ್ಞಾನ ಅಂತ. ನಾನು ಅದನ್ನು ಭಾಳ ಹತ್ತಿರದಿಂದ ನನ್ನ ಪ್ರಭಾವಶಾಲಿಯಾಗಿರೋದು ಸಿದ್ಧಗಂಗಾ ದೊಡ್ಡವರು ಸ್ವಾಮಿಗಳು. ಅವ್ರನ್ನ ವಾರಕ್ಕೊಂದ್ಸಲ ನನ್ನನ್ನು ಕರೆಸೋರು ಅವರು, ಅಥವಾ ನಾನೇ ಹೋಗ್ತಾ ಇದ್ದೆ. ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತಗೊಳ್ತಿದ್ದೆ. ಅದು ನೋಡಿದ್ರೆ ಅವರ ಲೈಫು ಲೀಡ್ಸ್ ಬೈ ಅನ್ ಎಕ್ಸಾಂಪಲ್ ಅಂತಾರಲ್ಲ, ಎಕ್ಸಾಂಪಲ್. ಅವರು ವಿಜ್ಞಾನ ಬಗ್ಗೆ ಮಾತಾಡೋರು. ಅವರು ಆ ವಯಸ್ಸಲ್ಲೂ ಆವಾಗಲೇ ಅವ್ರಿಗೆ 104, 105 ಆಗಿತ್ತು. ಸಂಸ್ಕೃತಿ, ವಿಜ್ಞಾನ, ರಾಧಾಕೃಷ್ಣನ್ ಪುಸ್ತಕಗಳು, ಬಸವಣ್ಣವ್ರದ್ದು, ಈ ಥರದ್ದು ಆ ಮಕ್ಕಳು ಆಗಿರಲಿ ಮತ್ತು ಜನ ಆಗಿರಲಿ, ಆ ಫಾರ್ಮೇಟಿವ್ ಏಜಲ್ಲಿ ನಮಗೆ ಅಷ್ಟು ಪ್ರಭಾವ ಆಗ್ಬೇಕಾದ್ರೆ ವಯಸ್ಸಾದ ಮೇಲೆ ಆ ಮಕ್ಕಳಿಗೆ ಇನ್ನಿಷ್ಟು ಓದೋದು ಒಂದೇ ಅಲ್ಲ, ಅಲ್ಲಿರೋ ಮೌಲ್ಯಗಳನ್ನು ತಗೊಳ್ಳೋದು, ಅದು ಸಂಸ್ಕೃತಿ. ಅದೇ ವಿಜ್ಞಾನ ಅನ್ನೋದು ಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ಬಂದುಬಿಡುತ್ತೆ. ಇದು ನನ್ನ ಕಲ್ಪನೆ. ನಾನು ಒಂದು RV ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಕ್ರಿಯಾಕಲ್ಪ ಅಂತ ಒಂದು ಮ್ಯೂಸಿಯಂ ಮಾಡಿದ್ದೀನಿ. ಅದು ಹಳೆಯ ಕಾಲದ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಜಾನಪದದ ಜೋಡಣೆ, ಪ್ರತಿಯೊಂದಕ್ಕೂ ಒಂದು ಸಂಗೀತದ ಜೋಡಣೆ ಎಲ್ಲ ಮಾಡಿದ್ದೀವಿ. ಇದು ಟೆಕ್ನೋ ಕಲ್ಚರ್ ಮ್ಯೂಸಿಯಂ ಅಂತ, ಕ್ರಿಯಾಕಲ್ಪ ಅಂತ. ಫಾರ್ ಎಕ್ಸಾಂಪಲ್, ಚಪಾತಿ ರಟ್ಟಿಸೋದು, ಅದಕ್ಕೆ ಇಂಜಿನಿಯರಿಂಗಲ್ಲಿ ರೋಲಿಂಗ್ ಅಂತಾರೆ. ಆಮೇಲೆ ಶಾವಿಗೆ ಒತ್ತೋದು, ಅದಕ್ಕೆ ಫೋರ್ಜಿಂಗ್ ಅಂತ ಹೇಳೋದು. ಆಮೇಲೆ ಲೋಹಶಾಸ್ತ್ರ, ಯಾವ್ಯಾವ ಲೋಹಗಳನ್ನು ಸೇರಿಸಿ ಕಂಬಗಳಲ್ಲಿ ಮಾಡಿರ್ತಾರೆ ಅಂತ. ಒಂದು ತೊಟ್ಲನ್ನು ಮಾಡಿರ್ತಾರೆ, ಆ ತೊಟ್ಲಲ್ಲಿ ಕ್ರೇಡಲ್ ಹೇಗಿರಬೇಕು, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇದೆಯೇ ಅದರಲ್ಲಿ. ಮತ್ತು ಒಂದು ಪಂಪು ಹಳೆ ಕಾಲದ್ದು. ಈ ಥರದ ಅನೇಕ ಒಂದು 200, 300 ಅಥವಾ 2000 ಅನ್ನೋ ಜ್ಞಾಪಕ ಇಲ್ಲ, ಎಲ್ಲ ಕಡೆಯಿಂದನೂ ಕಲೆಕ್ಟ್ ಮಾಡಿ ಅದನ್ನು ಇಟ್ಟು ಮಾಡಿದ್ದೀವಿ. ಭಾಳ ಚೆನ್ನಾಗಿ ಅದೊಂದು ಇದೆ ಸಂಸ್ಕೃತಿ ಅನ್ನೋದು. ಅದೇ ಥರನೇ ಅವಿನಾಶ್ ಲಿಂಗಂ ಯೂನಿವರ್ಸಿಟಿ ಫಾರ್ ವಿಮೆನ್, ಅದು ಫಸ್ಟ್ ಜನರೇಷನ್ ವಿಮೆನ್ 65 ವರ್ಷದ ಇದು. ಅಲ್ಲೂ ಅಡ್ವೈಸರ್ ಆಗಿ ಒಂದು ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಮಾಡೋಕ್ಕೆ ನಾನು ಒಂದು ಸಹಾಯ ಮಾಡಿದೆ. ಅಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಫಸ್ಟ್ ಜನರೇಷನ್, ಅದು ಪ್ರಿಂಟಿಂಗ್ ಟೆಕ್ನಾಲಜಿ, ಬಯೋಮೆಡಿಕಲ್ ಇಂಜಿನಿಯರಿಂಗು, ಈ ಥರ ರೇರ್ ಟೈಪ್ ಆಫ್ ಇದು, ಫುಡ್ ಟೆಕ್ನಾಲಜಿ, ಇಂಥ ಇಂಜಿನಿಯರಿಂಗನ್ನು. ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಸಂಗೀತ ಆಗಿರಬಹುದು, ಎರಡೂ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಅರಸಿಕೊಂಡು ಬಂದಿವೆ. UGC ಪ್ರಶಸ್ತಿ ಆಗಿರಬಹುದು, ಜೊತೆಗೆ USC ಅಮೆರಿಕಾದ ಪ್ರತಿಷ್ಠಿತ ಥರ್ಮೆಕ್ ಪ್ರಶಸ್ತಿ ಆಗಿರಬಹುದು, ಜೊತೆಗೆ ಸಂಗೀತದಲ್ಲಿ ಗಾನ ಕಲಾಶ್ರೀ ಎನ್ನುವಂತಹ ಪ್ರಶಸ್ತಿ. ಹೀಗೆ ಈ ರೀತಿಯ ಪ್ರಶಸ್ತಿಗಳನ್ನು ಸ್ವೀಕರಿಸಿದಾಗ, ನಿಮಗೆ ಬಂದಿದೆ ಅಂತ ಗೊತ್ತಾದಾಗ ಆ ಒಂದು ಅನುಭವ ಹೇಗಿತ್ತು ಸರ್? ಗಾನಕಲಾ ಪರಿಷತ್ ಬಂದಾಗ ಸ್ವಲ್ಪ ಭಯ ಆಯಿತು ನನಗೆ. ಯಾಕೆ ಇನ್ನೂ ತುಂಬ ಒಳ್ಳೊಳ್ಳೆ ಸಂಗೀತಗಾರರು ಇರ್ತಾರೆ, ಅದು ಹೆಂಗೆ ಡಯಾಸ್ ಹತ್ತಿ ಇದು ಮಾಡೋದು ಅಂತ. ಬಟ್ ಧೈರ್ಯವಾಗಿ ನಿಭಾಯಿಸಿದೆ ಅದನ್ನು. ಇನ್ನು ಉಳಿದದ್ದೆಲ್ಲ ಸಾಧಾರಣವಾಗಿ ಬಂತು ಅಷ್ಟೇ, ನನಗೇನಂತ ಅನಿಸ್ಲಿಲ್ಲ. ಗಾನಕಲಾ ಪರಿಷತ್ ಬಂದಾಗ ಸ್ವಲ್ಪ ಭಯ ಆಯಿತು ನನಗೆ. ಯಾಕೆ ಪರ್ಫಾರ್ಮಿಂಗ್ ಆರ್ಟ್ಸ್ ಯಾವತ್ತಿಗೂ ಒಂದ್ಸಲ ಇದ್ದಂಗೆ ಒಂದ್ಸಲ ಇರಲ್ಲ, ಅದು ಕೈ ಕೊಡ್ತಾ ಇರುತ್ತೆ. ವೈಲಿನ್ ಆಗಿರಲಿ, ವಾಯ್ಸ್ ಆಗಿರಲಿ, ಅಲ್ಲಿ ಒಂದು ಚೆನ್ನಾಗಿ ಆಗೋದು ಒಂದು ದೇವ ಕೃಪೆ. ಅವತ್ತಿನ ದಿವಸದ ಪರೀಕ್ಷೆ ಅದು ಅಂತ. ಸರ್, ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ವಿದ್ಯಾರ್ಥಿಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನಿಮ್ಮ ಕಿವಿ ಮಾತೇನು? ಬಿ ಆನೆಸ್ಟ್ ಅಂತ ಒಂದು, ಬಿ ಗುಡ್, ಡೂ ಗುಡ್. ಯಾವುದೇ ಶಾರ್ಟ್ ಕಟ್ ಮೆಥಡನ್ನು ತಗೋಬೇಡಿ. ಎಷ್ಟೇ ಬುದ್ಧಿವಂತರಿದ್ರೂ ಕಷ್ಟ ಮಾತ್ರ ಪಡಲೇಬೇಕು. ಕಷ್ಟ ಪಡದೆ ಲಾಂಗ್ ಜಂಪ್ ಮಾಡೋಕ್ಕಾಗೋದಿಲ್ಲ ಅಂತ ಇದು ನನ್ನ. ನಿಜ ಸರ್, ನಿಮ್ದು ಅಂದರೆ ಸಂಗೀತ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ, ಆಸ್ ಅ ರಿಸರ್ಚ್ ಸ್ಕಾಲರ್, ಎಲ್ಲವನ್ನೂ ಅಂದರೆ ನೀವು ಬಹುಮುಖ ಪ್ರತಿಭೆಗಿಂತನೂ ಹೆಚ್ಚು. ಹಾಗಾಗಿ ನೀವು ಇವತ್ತು ಬಂದು ನಿಮ್ಮ ಅನುಭವದ ಮಾತುಗಳನ್ನು 1 ಗಂಟೆಯಲ್ಲಿ ನಾವು ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಪ್ರಯತ್ನ ಯಶಸ್ವಿ ಅಂತ ಅನ್ಕೋತೀವಿ. ಧನ್ಯವಾದ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಿಮಗೂ ಬಹಳ ಧನ್ಯವಾದಗಳು ಇಬ್ಬರಿಗೂ. ನಮಸ್ಕಾರ. ಥ್ಯಾಂಕ್ ಯು. ವೀಕ್ಷಕರೇ, ಮತ್ತೆ ಹೊಸ ಅತಿಥಿಯೊಂದಿಗೆ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ.